ನಾವು ಇನ್ನೂ ಹೆಚ್ಚಾಗಿ ಬೆಳೆಸ್ಕೊಳ್ಳೋದಕ್ಕೂ ದೇವರ ಚಿತ್ತವನ್ನು ನಮ್ಮ ಜೀವನದಲ್ಲಿ ನಾವು ನೆರವೇರಿಸೋದಕ್ಕೂ ದೇವರು ಈ ಒಂದು ಅವಕಾಶವನ್ನು ಕೊಟ್ಟು ಆತನ ಆತ್ಮವನ್ನು ಕೊಟ್ಟು ಸಹೋದರ ಸಹೋದರಿಯರಾಗಿ ನಾವು ಇನ್ನೂ ಅನೇಕ ವಿಷಯಗಳನ್ನು ತಿಳಿದು ಆದಿಸಭೆಯಲ್ಲಿ ನಡೆದಂಥ ಘಟನೆಗಳಲ್ಲಿ ನಮಗೆ ಇರುವಂಥ ಬುದ್ಧಿಪಾಠಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಆತನು ನಮ್ಮ ಮನೋನೇತ್ರಗಳನ್ನು ತೆರೆದು ಈ ದಿನ ಕೂಡ ನಮ್ಮ ಮಧ್ಯದಲ್ಲಿ ಆತನ ಮುಖ ಪ್ರಸನ್ನತೆ ಇತ್ತು ನಮ್ಮನ್ನು ನಡೆಸಲಿ ಅನ್ನುವ ಒಂದು ಪ್ರಾರ್ಥನೆಯಿಂದ ಈ ಒಂದು ಪಾಠವನ್ನು ಪ್ರಾರಂಭ ಮಾಡೋಣ. ನಮ್ಮ ಮಧ್ಯದಲ್ಲಿರುವ ಸಹೋದರ ಯಲ್ಲಪ್ಪ ಬ್ರದರ್ ಪ್ರಾರ್ಥನೆ ಮಾಡಬೇಕು ಅಂತ ಕೇಳ್ಕೊತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಮೌನತನೋ ಸರ್ವಶಕ್ತನೋ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ. ತಂದೆಯಾದರೆ ನಮ್ಮನ್ನೆಲ್ಲರನ್ನು ಇದುವರೆಗೆ ಒಂದು ಜೀವಿತರ ಸಂಖ್ಯೆಲಿಟ್ಟು ನಿಮ್ಮ ಚಿತ್ತಕ್ಕನುಸಾರವಾಗಿ ಎಲ್ಲವನ್ನು ಕೊಟ್ಟು ನಡೆಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಕೂಟಕ್ಕೆ ನೀ ಆ ಸೋದರ ಬಂದಿಲ್ಲ ತಂದೆ, ಅವರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗ ಸಹಾಯ ಮಾಡಪ್ಪ ತಂದೆ. ಎಲ್ಲೇ ಇದ್ದ ನಮ್ಮನ್ನು ತಂದೆ ಲೋಕದಲ್ಲಿ ಆಯ್ದುಕೊಂಡು ಈ ಆನ್ಲೈನ್ ಮುಖಾಂತರವಾಗಿ ತಂದೆ, ನಿಮ್ಮ ದಾಸರ ಮುಖಾಂತರವಾಗಿ ತಂದೆ ನಮಗೆ ಸತ್ಯವನ್ನು ಕೊಡ್ತಾ ಇದ್ದಕ್ಕಾಗಿ ಧನ್ಯವಾದ ತಂದೆಯಾದ ದೇವರೇ, ಈ ವಾಕ್ಯವನ್ನು ತಿಳಿಸುವಂತಹ ಸೋದರಿಗೋಸ್ಕರ ಸಹ ಬೀಳ್ಕೊಂತೀನಿ ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಾವೆಲ್ಲರಿಗೆ ನಿನ್ನ ವಾಕ್ಯವನ್ನು ಹೇಳುವಾಗೆ ತಂದೆ ಅವ್ರಿಗೆ ಸಹಾಯ ಮಾಡು ತಂದೆ. ಆ ವಾಕ್ಯವನ್ನು ಎಲ್ಲರ ಕೇಳಿ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಆ ವಾಕ್ಯದ ಪ್ರಕಾರ ತಂದೆ ನಾವು ಸಹ ನಡೆದು ನಮ್ಮ ಕ್ರಿಸ್ತನ ಹೆಜ್ಜೆ ನಡೆದು ನಿಮಗೆ ಮೆಚ್ಚುಗೆಯಾಗಿ ಜೀವಿಸಿ ನಮ್ಮ ಓಟ ಓಡಿ ಮುಗಿಸೋ ಹಾಗೆ ತಂದೆ ನಮ್ಮೆಲ್ಲರಿಗೆ ಕೃಪೆ ಕೊಟ್ಟು ನಡೆಸ್ತಂದೆ. ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ತಂದೆ ಸರಿಯಾದ ರೀತಿಯಲ್ಲಿ ನಡೆಸಿಕೊಳ್ಳುತ್ತಂದೆ. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳೋದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ನಮ್ಮ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇನೆ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಸಹೋದರರೇ, ಮತ್ತೊಮ್ಮೆ ಅಪೊಸ್ತಲರ ಕಾರ್ಯಗಳ ವಿಚಾರವಾಗಿ ನಾವು ವಾರಕ್ಕೆ ಒಮ್ಮೆ ಈ ವಿಷಯಗಳನ್ನು ಪರಿಶೀಲನೆ ಮಾಡಿ ಅದರಲ್ಲಿ ಇರುವಂಥ ಸಾರಾಂಶಗಳನ್ನು ತಗೊಂಡು ಅದರಲ್ಲಿ ನಮ್ಮ ದಿನನಿತ್ಯ ಜೀವನದಲ್ಲಿ ಯಾವ ವಿಷಯಗಳನ್ನು ಅಳವಡಿಸ್ಕೋಬೇಕು ಅನ್ನುವ ಒಂದು ಕಾರ್ಯಗಳನ್ನ ಕೂಡ ನಮಗೆ ತಂದೆಯಾದ ದೇವರು ನಮಗೆ ಆ ಒಂದು ಕೃಪೆಯನ್ನು ತೋರಿಸಿ ನಡೆಸ್ಕೊ ಬರ್ತಾ ಇದ್ದಾರೆ. ಅದೇ ಅಡಿಯಲ್ಲಿ ಈ ದಿನ ಕೂಡ ನಾವು ಸತತವಾಗಿ ಅಪೊಸ್ತಲ ಪೌಲ್ ಮಾಡಿದಂಥ 3ನೇ ಪ್ರಯಾಣದ ಅಂತ್ಯದ ವಿಚಾರಗಳನ್ನು ಕಳೆದ ವಾರದಲ್ಲಿ ನಾವು ನೋಡಿದ್ವಿ. ಸೊ ಅಲ್ಲಿ ಅವರು ಆ 3ನೇ ಒಂದು ಪಯಣದ ಸುವಾರ್ತೆಯ ಪಯಣದ ಕೊನೆಯಲ್ಲಿ ಅವರು ಯಾವ ರೀತಿ ಯೆರೂಸಲೇಮಿಗೆ ಬರೋದಕ್ಕೆ ಅವರು ಸಿದ್ಧ ಮಾಡ್ಕೋತಾ ಇದ್ರು, ಅವರು ಯಾವ ರೀತಿ ಆ ಒಂದು ಪಟ್ಟಣಕ್ಕೆ ಬರೋದಕ್ಕೆ ಅವರು ಸಿದ್ಧತೆಗಳನ್ನು ಮಾಡಿಕೊಂಡು ಅಲ್ಲಿ ಅವರಿಗೆ ನಡೆಯುವಂಥ ಸಂಕಷ್ಟಗಳನ್ನು ಕೂಡ ಅವರು ಅರಿತಿದ್ರು ಅಂತ ಕೂಡ ನಾವು ಈ ಒಂದು ವಚನಗಳಲ್ಲಿ ನಾವು ಓದುವಾಗ ನಮಗೆ ಅರ್ಥ ಆಗ್ತಾ ಇದೆ ಸಹೋದರರೇ. ಆ ರೀತಿಯಲ್ಲಿ ಕಳೆದ ವಾರದಲ್ಲಿ ನಾವು ನೋಡುವಾಗ ಪೌಲನು ಈಗ ಯೆರೂಸಲೇಮ್ ಬರುವಂತ ಒಂದು ಪ್ರಯತ್ನದಲ್ಲಿ ಅಲ್ಲಿ ಅನೇಕ ದಿನ ಎಫೆಸು ಪಟ್ಟಣದಲ್ಲಿ ಇದ್ದು ಅಲ್ಲಿಂದ ಈಗ ಯೆರೂಸಲೇಮ್ಗೆ ಬರೋದಕ್ಕೆ ಅವರು ತಯಾರಾದ ಒಂದು ಮುಖ್ಯವಾದ ಉದ್ದೇಶ ಏನಂದ್ರೆ ಇಲ್ಲಿ ಯೆರೂಸಲೇಮಲ್ಲಿ ಅವರು ಆ ಒಂದು ಪೆಂಟಕೋಸ್ಟ್ ದಿನದಲ್ಲಿ ಯೆರೂಸಲೇಮಲ್ಲಿ ಅವರು ಇರಬೇಕು ಅನ್ನುವ ಒಂದು ಕಾತುರ ಆತನಲ್ಲಿ ಇದ್ದಿರೋದ್ರಿಂದ ಅವರು ಬೇಗನೆ ಆ ಒಂದು ವಿಷಯಗಳನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡ್ರು. ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಈ ವಿಷಯಗಳನ್ನ ನಾವು ನೋಡುವಾಗ ಸಹೋದರಗಳ ಮೂಲಕ ಕೂಡ ಅವರು ಯೆರೂಸಲೇಮ್ಗೆ ಹೋಗುವಂತ ಒಂದು ವಿಷಯ ಅವರಿಗೆ ಹೇಳಲ್ಪಟ್ಟದಾಗಿದೆ. ನಾವು ನೋಡಿದೀವಿ ಆಗ್ಲೇ ಅಪೊಸ್ತಲರ ಕಾರ್ಯಗಳು 21ನೇ ಅಧ್ಯಾಯ 4ನೇ ವಚನದಲ್ಲಿ ಒಂದಷ್ಟು ಸಹೋದರಗಳು ಅವರು ಯೆರೂಸಲೇಮಿಗೆ ಹೋದರೆ ಅವ್ರಿಗೆ ಬರುವಂತ ಸಂಕಷ್ಟವನ್ನ ನೋಡಿ
ಅವರಿಗೆ ಆತ್ಮದಿಂದ ಅವರಿಗೆ ಆ ಒಂದು ವಿಷಯಗಳು ತಿಳಿಸಲ್ಪಟ್ಟು ಆ ಒಂದು ವಿಷಯಗಳನ್ನ ಅವರು ಗ್ರಹಿಸ್ಕೊಳ್ಳಕ್ಕೆ ಆ ಆಗದೆ ಇರೋದ್ರಿಂದನೇ ಪೌಲ್ಗೆ ಅವರು ಯೆರೂಸಲೇಮಿಗೆ ಹೋಗ್ಬಾರ್ದು ಅನ್ನುವ ಒಂದು ಸಲಹೆಯನ್ನ ಕೊಡ್ತಾರೆ. ಅದೇ ರೀತಿಯಲ್ಲಿ ನಾವು ಅಪೊಸ್ತಲರ ಕಾರ್ಯಗಳು 21ನೇ ಅಧ್ಯಾಯ 11ನೇ ವಚನದಲ್ಲಿ ನೋಡುವಾಗ ಪ್ರವಾದಿಯೊಬ್ಬರು ಕೂಡ ಈ ವಿಚಾರವಾಗಿ ಅಲ್ಲಿ ಪೌಲನನ್ನ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವಾರ್ನ್ ಮಾಡ್ತಾರೆ ಅಂತ ಕೂಡ ನಾವು ನೋಡಿದ್ವಿ ಕಳೆದ ವಾರದಲ್ಲಿ. ಸೊ ಈ ಎರಡು ವಿಷಯಗಳನ್ನ ನಾವು ಸ್ವಲ್ಪ ಪರಿಶೀಲನೆ ಮಾಡಿ ನೋಡಿದಾಗ ದೇವರ ಮಕ್ಕಳು ಯಾವ ರೀತಿ ದೇವರ ಒಂದು ಆತ್ಮದ ಸಹಾಯದಿಂದ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಕೆ ಸಾಧ್ಯವಾಗಿತ್ತು, ಎಷ್ಟು ಅನ್ಯೋನ್ಯವಾಗಿ ದೇವರ ಸಂಕಲ್ಪವನ್ನ ಅವರು ತಿಳ್ಕೊಳ್ಳಬೇಕಾದ್ರೆ ಅವರಿಗೆ ದೇವರಲ್ಲಿ ಇದ್ದಂತ ಅನ್ಯೋನ್ಯತೆ ಬಗ್ಗೆ ಕೂಡ ನಾವು ಈ ವಿಚಾರಗಳಲ್ಲಿ ನೋಡುವಂತವರಾಗಿದ್ದೀವಿ. ಯಾಕಂದ್ರೆ ವಚನ ಹಂಗೆ ಹೇಳ್ತದೆ. 21ನೇ ಅಧ್ಯಾಯ 4ನೇ ವಚನವನ್ನ ಓದೋಣ. ಅಪೊಸ್ತಲರ ಕಾರ್ಯಗಳು 21:4. ಅಲ್ಲಿ ಶಿಷ್ಯರನ್ನು ಹುಡುಕಿ ಕಂಡು 7 ದಿವಸ ನಿಂತೆವು. ಅವರು ಆತ್ಮನ ಪ್ರೇರಣೆಯಿಂದ ಪೌಲನಿಗೆ, ನೀನು ಯೆರೂಸಲೇಮಿಗೆ ಕಾಲಿಡಬೇಡವೆಂದು ಹೇಳಿದರು. ನೋಡ್ರಿ, ಅಲ್ಲೂ ಕೂಡ ಆತ್ಮನ ಪ್ರೇರಣೆ ಅಂತ ಬರೀತಾರೆ ಸಹೋದರರೇ. ಸೊ ಅಲ್ಲೂ ಕೂಡ ದೇವರ ಮಕ್ಕಳಿಗೆ ಅಲ್ಲಿ ನಡೆಯುವಂತ ವಿಷಯಗಳನ್ನ ತಿಳ್ಕೊಳ್ಳುವ ಒಂದು ವಿಷಯ ಅಲ್ಲಿ ನಡೀತು ಅಂತ ನೋಡ್ತೀವಿ. ಅದೇ ರೀತಿ ಇಲ್ಲಿ ಒಂದು ಪ್ರವಾದಿಗೆ ಕೂಡ ಅಲ್ಲಿ ನಡೆಯುವಂತ ವಿಷಯದ ಬಗ್ಗೆ ನಮ್ಗೆ ಕಳೆದ ವಾರದಲ್ಲಿ ನೋಡಿದ್ವಿ. 21ನೇ ಅಧ್ಯಾಯ 11ನೇ ವಚನ ಕೂಡ ನಾವು ಓದ್ಬಿಡೋಣ. 21ನೇ ಅಧ್ಯಾಯ 11ನೇ ವಚನ. ಪೌಲನ ನಡುಕಟ್ಟನ್ನು ತೆಗೆದು ತನ್ನ ಕೈಕಾಲುಗಳನ್ನು ಕಟ್ಟಿಕೊಂಡು, ಈ ನಡುಕಟ್ಟು ಯಾವನದೋ ಆ ಮನುಷ್ಯನನ್ನು ಯೆಹೂದ್ಯರು ಇದೇ ರೀತಿಯಾಗಿ ಯೆರೂಸಲೇಮಿನಲ್ಲಿ ಕಟ್ಟಿ ಅನ್ಯ ಜನರ ಕೈಗೆ ಒಪ್ಪಿಸಿಕೊಡುವರು, ಹೀಗೆ ಪವಿತ್ರಾತ್ಮನು ಹೇಳುತ್ತಾನೆಂಬುದಾಗಿ ಹೇಳಿದನು. ನೋಡ್ರಿ, ಎರಡು ವಿಷಯಗಳನ್ನ ನೀವು ಸ್ವಲ್ಪ ಹೋಲಿಕೆ ಮಾಡಿದಾಗ ಈ ಒಂದು ಕ್ರಿಸ್ತಿಯ ಜೀವನದಲ್ಲಿ ದೇವರ ಆತ್ಮವನ್ನ ಹೊಂದಿರುವಂತ ಮಕ್ಕಳಿಗೆ, ಜನಕ್ಕೆ ಎಂತ ಒಂದು ಸ್ಪಷ್ಟವಾದ ವಿಷಯಗಳನ್ನ ತಿಳಿಸ್ತಾರೆ ಅಂತ ನಮಗೆ ಈ ಒಂದು ಘಟನೆಯಲ್ಲಿ ನಾವು ನೋಡ್ತೀವಿ. ಆದ್ರೆ ಇದರಲ್ಲಿ ಒಂದು ಅಂಶವನ್ನ ನಾವು ಏನು ಗಮನವಾಗಿ ಪರಿಶೀಲನೆ ಮಾಡ್ಬೇಕಂದ್ರೆ, ಇದು ಎರಡು ವಿಷಯ ಕೂಡ ದೇವರ ಆತ್ಮನ ಪ್ರೇರಣೆಯಿಂದ ಬಂದಂತ ಮಾತುಗಳು. ಈ ಮಾತುಗಳಿಗೆ ಪೌಲು ಯಾಕೆ ವಿಧೇಯರಾಗಿರ್ಲಿಲ್ಲ, ಅಥವಾ ಯಾಕೆ ಆ ಸಲಹೆಯನ್ನ ಅವರು ಸ್ವೀಕಾರ ಮಾಡಿಲ್ಲ ಅನ್ನೋದೇ ನಮ್ಗೆ ಒಂದು ಪ್ರಶ್ನೆ ಆಗತ್ತೆ ಯಾವಾಗ. ಸೊ ಇದರಲ್ಲಿ ನಾವು ನೋಡುವಂಥದ್ದು ಏನಂದ್ರೆ, ಈ ಎರಡು ಸಮಯದಲ್ಲೂ ಅವರಿಗೆ ಕೊಟ್ಟಂತ ಆ ಒಂದು ಎಚ್ಚರಿಕೆಯ ವಿಷಯಗಳು, ಅಲ್ಲಿ ಸಹೋದರಗಳು ಲೋಕದ ದೃಷ್ಟಿಯಲ್ಲಿ ಪೌಲನಿಗೆ ಬರುವಂತ ಸಂಕಷ್ಟವು ಬರಬಾರದು, ಅವ್ರ ಜೀವನ ಅಲ್ಲಿ ಅಪಾಯದಲ್ಲಿದೆ ಅನ್ನುವ ಒಂದು ದೃಷ್ಟಿಯಲ್ಲಿ ಅದನ್ನ ನೋಡಿದ್ರು ಅಂತ ಕೂಡ ನಾವು ನೋಡ್ಬೋದು ಅಲ್ವಾ. ಅದಕ್ಕೆ ಹೇಳ್ತಾರೆ ಅಲ್ಲಿ. ಸೊ ಅವರು ಯೆರೂಸಲೇಮಿಗೆ ಹೋಗ್ಬಾರ್ದು ಅಂತ ಹೇಳುವ ಒಂದು ಕಾರಣ, ಒಂದು ವೇಳೆ ನಾವು ಯೋಚನೆ ಮಾಡಿದಾಗ, ಪೌಲನು ಯೆರೂಸಲೇಮಿಗೆ ಹೋದ್ರೆ ಅವರು ಸಂಕಷ್ಟಕ್ಕೆ ಒಳಪಟ್ಟು ಅವರು ಸಾಯುವ ಒಂದು ಪ್ರಯತ್ನ ಕೂಡ, ಅಥವಾ ಅವ್ರನ್ನ ಸಾಯಿಸುವ ಪ್ರಯತ್ನ ಆಗತ್ತೆ ಅನ್ನುವ ಒಂದು ವಿಚಾರದಲ್ಲಿ ಅವರು ಲೋಕದ ರೀತಿಯಲ್ಲಿ ಆ ಭಯ ಪಟ್ಟು ಪೌಲನನ್ನ ನಿಲ್ಲಿಸುವ ಪ್ರಯತ್ನ ಮಾಡ್ತಾರೆ. ಆದರೆ ಪೌಲನ ದೃಷ್ಟಿಯಲ್ಲಿ ನೋಡ್ಬೇಕಾದ್ರೆ ಅದು ಆಗಬೇಕಾಗಿತ್ತು, ಅದು ದೇವರ ಚಿತ್ತವಾಗಿತ್ತು. ಅದೇ ನಾವು ಇಲ್ಲಿ ನೋಡುವಂತವರಾಗಿದ್ದೀವಿ. ಸೊ ದೇವರ ಜೊತೆ ತುಂಬಾ ಅನ್ಯೋನ್ಯವಾಗಿ ಇದ್ದಂತ ಪೌಲನಿಗೆ ದೇವರು ತುಂಬಾ ಮುಖ್ಯವಾದ ಇದೇ ವಿಷಯವನ್ನ ತಿಳಿಸಿದ್ರು. ಆದ್ರೆ ತಿಳಿಸಿರುವ ದೇವರು ಪೌಲನಿಗೆ ಇದು ನಡೀಲೇಬೇಕು ಅನ್ನುವ ಒಂದು ವಿಷಯವನ್ನ ಕೂಡ ಪೌಲನಿಗೆ ತಿಳಿಸಿರ್ಬೇಕು. ಅದಕ್ಕೇನೆ ಪೌಲ್ ಹೇಳ್ತಾರೆ, ನೀವು ಗೋಳಾಡಿಕೊಂಡು ನನ್ನ ಹೃದಯವನ್ನ ನೀವು ಏನ್ ಮಾಡ್ತಾ ಇದ್ದೀರಾ, ಹೊಡಿತಾ ಇದ್ದೀರಾ. ನಾನು ಬಂದಂತ ಉದ್ದೇಶನೇ ಇದಕ್ಕೋಸ್ಕರನೇ. ನಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಬಂಧನವಾಗೋದು ಮಾತ್ರ ಅಲ್ಲ,
ಕ್ರಿಸ್ತನಿಗೋಸ್ಕರ ಸಾಯೋದಕ್ಕೂ ತಯಾರಾಗಿದ್ದೀನಿ ಅಂತ ಅಲ್ಲಿ ಕಳೆದ ವಾರದಲ್ಲಿ ಕಡೆ ವಚನಗಳನ್ನ ನಾವು ನೋಡಿದ್ವಿ ಸಹೋದರ. ಸೊ ಈ ರೀತಿಯ ಒಂದು ವಿಷಯ ಅಲ್ಲಿ ನಡೆದಾಗ ಅಲ್ಲಿ ಅಪೋಸ್ಟಲರಿಗೆ ಒಂದು ವಿಷಯ ಅರ್ಥ ಆಗತ್ತೆ, ಇದು ದೇವರ ಚಿತ್ತ ಇರೋದ್ರಿಂದಾನೇ ಪೌಲನು ಇಂಥ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು 21ನೇ ಅಧ್ಯಾಯ 14ನೇ ವಚನದಲ್ಲಿ ಈ ವಿಷಯವನ್ನ ನೋಡಬಹುದು. 21ನೇ ಅಧ್ಯಾಯ 14ನೇ ವಚನ. ಅವನು ಒಡಂಬಡದೆ ಇದ್ದದ್ದರಿಂದ ಕರ್ತನ ಚಿತ್ತವಿದ್ದಂತೆ ಆಗಲಿ ಎಂದು ಹೇಳಿ ನಾವು ಸುಮ್ಮಗಾದೆವು. ನೋಡ್ರಿ, ಇದು ಲೂಕನು ಆ ಒಂದು ವಿಷಯವನ್ನ ಬರೆಯುವಾಗ ಮಾಡ್ತಾರೆ. ಈ ಎರಡು ವಿಷಯ ಸಮಯದಲ್ಲೂ ಕೂಡ ನಾವು ಎಷ್ಟೋ ಪ್ರಯತ್ನ ಪಟ್ವಿ ಪೌಲನನ್ನ ಕಾಪಾಡೋದಕ್ಕೆ, ಆದರೆ ಪೌಲನು ಸತತವಾಗಿ ಅದನ್ನ ನಿರಾಕರಿಸಿರೋದ್ರಿಂದ ನಾವು ಅಲ್ಲಿ ದೇವರ ಚಿತ್ತ ನೆರವೇರ್ಲಿ ಅಂತ ನಾವು ಸುಮ್ಮನಾದೆವು ಅಂತ ತುಂಬಾ ಸ್ಪಷ್ಟವಾಗಿ ಬರೀತಾರೆ ಸಹೋದರ. ಸೊ ಈ ಒಂದು ವಿಷಯವನ್ನ ನಾವಾಗ್ಲೇ ಅನೇಕ ಸಮಯದಲ್ಲಿ ಪರಿಶೀಲನೆ ಮಾಡಿರ್ತೀವಿ. ಈ ಪಾಠದಲ್ಲೂ ಕೂಡ ಈ ವಿಷಯಗಳನ್ನ ನಾವು ಪರಿಶೀಲನೆ ಮಾಡುವಾಗ ನಮಗೆ ತೋರುವಂತ ವಿಷಯಗಳು ಅಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ನಮ್ಮ ಜೀವನದಲ್ಲೂ ಕೂಡ ಸಹೋದರರೇ, ಎಷ್ಟೋ ಸಮಯದಲ್ಲಿ ದೇವರ ಚಿತ್ತದ ಒಂದು ಜ್ಞಾನ ದೇವರು ನಮಗೆ ಕೊಟ್ಟಿರ್ತಾರೆ. ದೇವರ ಚಿತ್ತದ ಪ್ರಕಾರ ನಮ್ಮ ಜೀವನ ಹೆಂಗ ನಡೆಸಬೇಕು ಅಂತ ಕೂಡ ದೇವರು ನಿರ್ಧಾರ ಮಾಡಿರ್ತಾರೆ. ಆ ವಿಷಯವನ್ನ ನಾವು ದೇವರ ಹತ್ತಿರ ಹೋಗ್ತಾ ದೇವರಿಗೆ ಮೆಚ್ಚುಗೆಯಾಗಿ ನಡೀತಾ ಹೋದಾಗ ಆ ಚಿತ್ತವನ್ನ ನಮಗೆ ದೇವರು ಯಾವುದೋ ಒಂದು ರೀತಿಯಲ್ಲಿ ಅದನ್ನು ನಮಗೆ ತಿಳಿಸೋರಾಗಿದ್ದಾರೆ. ಆ ತಿಳಿಸುವ ಒಂದು ವಿಷಯದಲ್ಲಿ ನಾವು ಈ ಒಂದು ಅಪಾಯವಾದ ಒಂದು ನಿರ್ಧಾರಗಳನ್ನ ತಗೊಂಡು ನಾವು ಮುಂದೆ ಹೋಗುವಾಗ ಸಹೋದರರುಗಳು ಆ ಅಪಾಯದಿಂದ ನಮ್ಮನ್ನ ಕಾಪಾಡೋದಕ್ಕೆ ಎಷ್ಟೋ ಸಮಯದಲ್ಲಿ ನಮ್ಮನ್ನ ಆ ಒಂದು ವಿಷಯದಲ್ಲಿ ಹೋಗ್ಬೇಡಿ ಅಂತ ಹೇಳುವ ಸಮಯ ಕೂಡ ಒಂದು ವೇಳೆ ನಮ್ಮ ಜೀವನದಲ್ಲಿ ಬಂದಾಗ ನಾವು ಈ ಅಪೋಸ್ತಲ ಪೌಲ ಒಂದು ಮನಸ್ಥಿತಿಯನ್ನ ನಾವು ಹೊಂದಿಕೋಬೇಕು. ಯಾಕಂದ್ರೆ ದೇವರ ಚಿತ್ತವನ್ನ ನೆರವೇರಿಸ್ಕೋಸ್ಕರ ನಾವು ಈ ಒಂದು ಸತ್ಯದ ಮಾರ್ಗದಲ್ಲಿ ನಡೆಯೋದಿಕ್ಕೆ ಬಂದಿದ್ದೀವಿ ಅಂತ ಕೂಡ ನಾವು ನೋಡ್ಬೋದು. ಸೊ ಅದರಿಂದ ಮರಣ, ಸಂಕಷ್ಟ ಇದಕ್ಕೆಲ್ಲ ಎದುರೋರಾಗಿ ನಾವು ಇಲ್ಲದೆ ಅದನ್ನೆಲ್ಲ ನಾವು ಏನ್ ಮಾಡ್ಬೇಕ್ರಿ, ಅದನ್ನ ಎದುರಿಸಿ ಕ್ರಿಸ್ತನಿಗೋಸ್ಕರ ಬದುಕೋರಾಗಿರ್ಬೇಕು ಅಂತಾನೆ ಈ ಒಂದು ವಿಷಯದಲ್ಲಿ ನಮ್ಗೆ ಪ್ರಾಮುಖ್ಯವಾಗಿ ಕೊಟ್ಟಿರುವಂತ ಕಾರ್ಯ. ಸರಿ, ಸೊ ಈಗ ನಾವು ನೋಡಿದ್ವಿ, ಈಗ ಪೌಲು ಯೆರೂಸಲೇಮ್ ಬರುವಂತ ಒಂದು ಸನ್ನಿವೇಶ. ಸೊ ಈ ಒಂದು ಯೆರೂಸಲೇಮಿಗೆ ಅವರು ಬರುವಂತ ವಿಷಯದಲ್ಲಿ ಈ 3ನೇ ಸುವಾರ್ತೆಯ ಪಯಣದ ಒಂದು ಮುಕ್ತಾಯ ಆಗುವಂತ ಒಂದು ಸಮಯ ಇದು ಅಲ್ವಾ. ಸೊ ಇದನ್ನೆಲ್ಲ ನೀವೇನ್ ಮಾಡ್ಬೋದ್ರಿ, ನೀವು ಕೂಡ ಪರ್ಸನಲ್ ಆಗಿ ಮೊದಲನೆಯ ಪಯಣದಲ್ಲಿ ಯಾವ್ಯಾವ ಪಟ್ಟಣಕ್ಕೆ ಹೋದ್ರು, 2ನೇ ಪಯಣದಲ್ಲಿ ಯಾವ ಪಟ್ಟಣಕ್ಕೆ ಹೋದ್ರು, 3ನೇ ಪಯಣದಲ್ಲಿ ಯಾವ ಪಟ್ಟಣಗಳಿಗೆ ಹೋದ್ರು ಅಂತ ನೀವು ಕೂಡ ನೋಡ್ರಿ. ಈಗ ನಮ್ಗೆ ಇರುವಂತ ಏನ್ರಿ ನೆಟ್ ಇದರಲ್ಲಿ ಮೊಬೈಲ್ ಫೋನಲ್ಲಿ ಎಲ್ಲಾನು ನಮಗೆ ರೆಡಿಮೇಡ್ ಆಗಿ ಸಿಗತ್ತೆ. ನಾವು ಏನ್ ಮಾಡಿದ್ರೆ ಪರಿಶೀಲನೆ ಮಾಡ್ಬೇಕಷ್ಟೆ. ಸೊ ಯಾವ ಒಂದು ಪಟ್ಟಣಗಳಿಗೆ ಅವರು 2 ಅಥವಾ 3 ಸಾರಿ ಭೇಟಿ ಆದ್ರು, ಆ ಪಟ್ಟಣದಲ್ಲಿ ಇದ್ದಂತ ವಿಶೇಷತೆ ಏನು, ಇದೆಲ್ಲ ಕೂಡ ನೀವೇನ್ ಮಾಡಬಹುದ್ರಿ, ನೀವು ಇನ್ನೂ ಪರಿಶೀಲನೆ ಮಾಡಿದ್ರೆ ತುಂಬಾ ಒಂದು ನಮ್ಮ ಜ್ಞಾಪಕದಲ್ಲಿ ಅದು ಯಾವಾಗ್ಲೂ ಉಳ್ಕೊಳ್ತದೆ ಸಹೋದರ. ಆ ರೀತಿಯಲ್ಲಿ ಈ ದಿನ ನಾವು ನೋಡುವಾಗ ಈಗ ಯೆರೂಸಲೇಮಿನ ಪಯಣವನ್ನ ನಾವು ಓದೋಣ. ಅಪೊಸ್ತಲರ ಕಾರ್ಯಗಳು 21ನೇ ಅಧ್ಯಾಯ 15ನೇ ವಚನ. 21ನೇ ಅಧ್ಯಾಯ 15ನೇ ವಚನ. ಆ ದಿವಸಗಳಾದ ಮೇಲೆ ಸೌರಿಸಿಕೊಂಡು ಯೆರೂಸಲೇಮಿಗೆ ಹೊರಟೆವು. ಕೈಸರೈಯದಿಂದ ಕೆಲವು ಶಿಷ್ಯರು ನಮ್ಮ ಜೊತೆಯಲ್ಲಿ ಬಂದು ನಾವು ಇಳುಕೊಳ್ಳಬೇಕಾದಿದ್ದವನ ಮನೆಯ ತನಕ ಕರಕೊಂಡು ಹೋದರು. ಆ ಮನೆಯವನು ಆದಿ ಶಿಷ್ಯರಲ್ಲಿ ಒಬ್ಬನಾದ ಕುಪ್ರದೇಶದ ಮ್ನಾಸೋನನೆಂಬವನು. ಓಕೆ, ಸೊ ಇಲ್ಲಿ ನಾವೀಗ ಪೌಲ್ ಮತ್ತೆ ಅವರ ಸಂಗಡಿಗರು ಈಗ ಯೆರೂಸಲೇಮಿಗೆ ಪಯಣ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಸೊ ನಮ್ಗೆಲ್ರೂ ಗೊತ್ತು, ಅನೇಕ ಪ್ರಾಂತ್ಯಗಳಲ್ಲಿ ಅಪೊಸ್ತಲ ಪೌಲ್ ಜೊತೆ ಒಂದಷ್ಟು ಕಾಲಗಳು ಅಥವಾ ಸ್ವಲ್ಪ ದೀರ್ಘವಾದ ಸಮಯವನ್ನ ಅವ್ರ ಜೊತೆ ಇದ್ದು ಹೋದಂತ ಸಹೋದರಗಳು ಅನೇಕ ಜನ ಇದ್ರು.
ಸಹೋದರಗಳು ಸರಿ, ಸಹೋದರಿಗಳು ಸರಿ, ಇವರೆಲ್ಲ ಕೂಡ ಅವರ ಒಂದು ಪಯಣದಲ್ಲಿ ಅಲ್ಲಲ್ಲಿ ಬಂದು ಹೋಗೋರಾಗಿದ್ರು. ಅದರಲ್ಲಿ ಒಂದಷ್ಟು ಜನ ಮಾತ್ರ ಈ ಯೆರೂಸಲೇಮ್ ಪಯಣದ ಕೊನೆಯಲ್ಲಿ ಅಲ್ಲಿ ಇದ್ರು. ಅದರಲ್ಲಿ ಲೂಕನು ಕೂಡ ಒಬ್ಬರಾಗಿದ್ರು ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಇವರು ಈಗ ನೋಡುವಾಗ ಸಹೋದರರೇ ಯೆರೂಸಲೇಮಿಗೆ ಬರ್ತಾರೆ. ಸೊ ಯೆರೂಸಲೇಮಿಗೆ ಬರುವಾಗ ಅಲ್ಲಿ ಹೇಳ್ತಾರೆ, ನಮ್ಮ ಒಂದು ನಮಗೆ ಬಟ್ಟೆ ಇದೆಲ್ಲ ಇಡಕ್ಕೆ ನಮ್ಗೆ ಏನೈತೆ ಸೂಟ್ ಕೇಸ್ ಇರ್ತದಲ್ಲ, ಅದನ್ನೆಲ್ಲ ತಗೊಂಡು ಯೆರೂಸಲೇಮಿಗೆ ಬಂದ್ವಿ ಅಂತ ಇಲ್ಲಿ ಇಂಗ್ಲಿಷ್ ಅಲ್ಲಿ ಕ್ಲಿಯರ್ ಆಗಿ ಕೊಡ್ತಾರೆ. ನಮ್ಮ ಬ್ಯಾಗೇಜಸ್ ನ ನಾವು ಹೊತ್ಕೊ ಬಂದ್ವಿ ಅಂತ ಕೊಡ್ತಾರೆ. ಸೊ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ನೋಡ್ಬೇಕಾದ್ರೆ, ಇವರು ಯೆರೂಸಲೇಮಿಗೆ ಬರುವಂತ ಸಮಯ ಏನಿತ್ತು ಅಥವಾ ಆ ಕಾಲ ಏನಾಗಿತ್ತು ಅಂತ ನೋಡ್ಬೇಕಾದ್ರೆ, ಯಹೂದ್ಯರಲ್ಲಿ ತುಂಬಾ ವಿಶೇಷವಾದ ಒಂದು ಹಬ್ಬವನ್ನ ಆಚರಿಸುವ ಸಮಯ ಅಲ್ವಾ. ಸೊ ಅದು ಬಂದು ದ ಫೀಸ್ಟ್ ಆಫ್ ಪೆಂಟಕೋಸ್ಟ್ ಅಂತಾರೆ ಅಲ್ವಾ. ಸೊ ಈ ಒಂದು ಹಬ್ಬಕ್ಕೆ ಪೌಲನು ಯೆರೂಸಲೇಮಿಗೆ ಬಂದಾಗ ಅಲ್ಲಿ ಸಾಮಾನ್ಯವಾಗಿ ಸುಮಾರು ಜನ ಇರೋದ್ರಿಂದ ಅಲ್ಲಿ ಜಾಗದ ಕೊರತೆ ಇರ್ತದೆ, ಉಳ್ಕೊಳ್ಳುವ ವ್ಯವಸ್ಥೆಗಳಿಗೆ ಕೊರತೆ ಇರ್ತದೆ. ಸೊ ಆ ರೀತಿ ಇರೋದ್ರಿಂದ ಅಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಸೆಸಾರಿಯಾ ಪಟ್ಟಣ ಎಲ್ಲಿದೆ ಅಂತ ನೋಡ್ಬೇಕಾದ್ರೆ, ಈ ಮೆಡಿಟೇರಿಯನ್ ಸಿ ನಾವು ನದಿಯ ಮಾರ್ಗದಲ್ಲಿ ಬಂದ್ರೆ, ನದಿಯ ಮಾರ್ಗದಲ್ಲಿ ಬಂದ್ರೆ ಫಸ್ಟ್ ಸಿಗೋ ಶೋರೆ ದಡವೇ ಸೆಸಾರಿಯಾ ಪಟ್ಟಣ. ಆ ದಡದಲ್ಲಿ ಉಳ್ಕೊಂಡಾಗ ಅಲ್ಲಿ ಸೆಸಾರಿಯಾ ಪಟ್ಟಣ ಸಿಗತ್ತೆ. ಅಲ್ಲಿಂದ ಸ್ವಲ್ಪ ಒಳಗೆ ಭೂಮಿಯ ಮಾರ್ಗದಲ್ಲಿ ಬಂದ್ರೆ ಯೆರೂಸಲೇಮ್ ಸಿಗತ್ತೆ. ಸೊ ಈ ಸೆಸಾರಿಯಾ ಪಟ್ಟಣದಲ್ಲಿ ಇರುವಂತ ಒಂದಷ್ಟು ಶಿಷ್ಯರು ಈಗ ಅವ್ರ ಜೊತೆ ಯೆರೂಸಲೇಮ್ಗೆ ಬರ್ತಾರೆ. ಅಲ್ಲಿ ಹಳೆಯ ಒಬ್ಬ ಶಿಷ್ಯನಾಗಿರುವಂತ ಮನೂಸ್ ಅನ್ನುವ ಒಬ್ಬ ಶಿಷ್ಯನು ಅವರ ಸಂಗಡ ಈಗ ಎಲ್ಲಿ ಬರ್ತಾರೆ ಅಂದ್ರೆ ಯೆರೂಸಲೇಮಿಗೆ ಬರ್ತಾರೆ ಸಹೋದರ. ಸೊ ಅಲ್ಲಿ ನಾವು ನೋಡುವಾಗ ಆ ಮಾನೂಸ್ ಅನ್ನುವ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಅವರು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಗಳು ನಡೆದಿದೆ. ಸೊ ಅದರಿಂದ ಅವರ ಪಯಣದಲ್ಲಿ ಅವರು ಆ ಒಂದು ಪಟ್ಟಣವನ್ನ ರೀಚ್ ಆದ್ರು. ಸೊ ಅಲ್ಲಿ ನಾವು ನೋಡುವಾಗ ಸಹೋದರರೇ, ಒಂದು ವಿಷಯವನ್ನ ನಾವು ನೋಡ್ಬೇಕು. 21ನೇ ಅಧ್ಯಾಯ 17 ಮತ್ತೆ 18 ವಚನಗಳನ್ನ ನೋಡೋಣ. 21ನೇ ಅಧ್ಯಾಯ 17 ಮತ್ತೆ 18 ವಚನಗಳು. ನಾವು ಯೆರೂಸಲೇಮಿಗೆ ಬಂದಾಗ ಸಹೋದರರು ನಮ್ಮನ್ನು ಸಂತೋಷದಿಂದ ಸೇರಿಸಿಕೊಂಡರು. ಮರುದಿನ ಪೌಲನು ನಮ್ಮನ್ನು ಕರೆದುಕೊಂಡು ಯಾಕೋಬನ ಬಳಿಗೆ ಹೋದನು. ಸಭೆ ಹಿರಿಯವರೆಲ್ಲರೂ ಸಹ ಬಂದರು. ಓಕೆನಾ. ಸೊ ಇಲ್ಲಿ ಈಗ ಯೆರೂಸಲೇಮಿಗೆ ಕಾಲಿಟ್ಟಿದ್ದಾರೆ. ಅಲ್ಲಿ ಸಹೋದರನ ಮನೆಯಲ್ಲಿ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಈಗ ಏನಾಗ್ತಾ ಇದೆ ಅಂತ ನೋಡ್ಬೇಕಾದ್ರೆ, ಅಲ್ಲಿ ಇರುವಂತ ಸಹೋದರಗಳು ಸಹೋದರಿಗಳು ಅವರುಗಳನ್ನ ಸಂತೋಷವಾಗಿ ಬರಮಾಡ್ಕೊಂಡ್ರು. ಯಾಕಂದ್ರೆ ಇವರು ಆಗ್ತಾನೆ ಅನೇಕ ಪಟ್ಟಣಗಳನ್ನ ಭೇಟಿಯಾಗಿ ಅಲ್ಲಿಂದ ದೊಡ್ಡ ಒಂದು ಪಯಣವನ್ನ ಮುಗಿಸಿ ಅವರೀಗ ವಾಪಸ್ಸು ಯೆರೂಸಲೇಮಿಗೆ ಹಿಂದಿರುಗಿದ್ದಾರೆ. ಆ ಒಂದು ಸಂತೋಷದ ಒಂದು ಸಮಯದಲ್ಲಿ ಅನೇಕ ಸಹೋದರಗಳು ಅವ್ರನ್ನ ತುಂಬಾ ಒಂದು ಒಳ್ಳೆಯ ಆಹ್ವಾನವನ್ನ ಕೊಟ್ಟು ಅವ್ರನ್ನ ಸ್ವೀಕಾರ ಮಾಡ್ತಾರೆ ಅಂತ ನೋಡ್ತೀವಿ. ಆಗ ಅಲ್ಲಿ ನೋಡುವಾಗ ಈಗ ಯೆರೂಸಲೇಮ್ ಅಂತ ಹೇಳುವಾಗ್ಲೇ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ, ಅಪೋಸ್ಟ್ಲರ ಒಂದು ಅಪೋಸ್ಟ್ಲರು ಇರುವಂತ ಒಂದು ವಿಶೇಷವಾದ ಪಟ್ಟಣ. ಅಲ್ಲಿ ಸ್ವಾಮಿ ಹೋದ ನಂತರ ಅಲ್ಲಿ ಮಿಕ್ಕಿರೋ ಅಪೋಸ್ತಲರುಗಳು ಸೇರುವಂತ ಒಂದು ಪಟ್ಟಣ. ಸೊ ಅದರಿಂದ ಈ ಯೆರೂಸಲೇಮಲ್ಲಿ ಏನೇ ವಿಷಯಗಳು ಕ್ರೈಸ್ತ ಒಂದು ವಿಷಯದಲ್ಲಿ ಅಥವಾ ಸುವಾರ್ತೆಯ ವಿಷಯದಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯಗಳು, ಗೊಂದಲಗಳು ಏನೇ ಇದ್ರೂ ಕೂಡ ಯೆರೂಸಲೇಮಿಗೆ ಬಂದು ಆ ವಿಚಾರವನ್ನ ಪರಿಶೀಲನೆ ಮಾಡಿ ಅಲ್ಲಿ ಅಪೋಸ್ಟ್ಲರು ಕೊಡುವಂತ ಒಂದು ತೀರ್ಪಿಗೆ ಬದ್ಧರಾಗಿರುವಂತ ಒಂದು ವಿಷಯವಾಗಿ ಅಲ್ಲಿ ನಡೀತಾ ಇದ್ದು ಅಂತ ನಮಗೆ ಗೊತ್ತಿದೆ. ಸೊ ಇದು ಯಾವ ರೀತಿ ನಮಗೆ ಗೊತ್ತಿದೆ ಅಂತ ನೋಡ್ಬೇಕಾದ್ರೆ, ನಾವು ಓದಿರುವ ಪಾಠದ ಹಿನ್ನೆಲೆಯಲ್ಲಿ ನಾವು ನೋಡ್ಬೇಕಾದ್ರೆ, ಒಂದು ಸರಿ ಇದೇ ರೀತಿ ಅಂತೋಕ್ಯ ಪಟ್ಟಣದಲ್ಲಿ ಪೌಲ್ ಮತ್ತೆ ಬರ್ನಬಾಗೂ ಅಲ್ಲಿರುವಂತ ಯಹೂದ್ಯ ಶಿಷ್ಯರಿಗೂ ಒಂದು ಗಲಭಲಿ ಇತ್ತು ಸುನ್ನತಿಯ ವಿಚಾರದಲ್ಲಿ. ಅದನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಎರಡು ಪಂಥಿಯವರು ಯೆರೂಸಲೇಮಿಗೆ ಬಂದು ಅಪೋಸ್ಟ್ಲರಲ್ಲಿ ಆ ವಿಷಯವನ್ನ ಇಟ್ಟು ಅಪೋಸ್ಟ್ಲರು ಕೊಡುವಂತ ಸಲಹೆಯನ್ನ
ತಗೊಂಡು ಅವರು ಅಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲದೆ ಅಲ್ಲಿ ಸಮೂಹವಾಗಿ ಅಥವಾ ಸುಮೂಗವಾಗಿ ವಿಷಯಗಳು ನಡೀತು ಅಂತ ಗೊತ್ತಿದೆ. ಸೊ ಅದೇ ರೀತಿಯಲ್ಲಿ ಈಗ ಏನಾಗ್ತಾ ಇದೆ ಅಂತ ನೋಡ್ಬೇಕಾದ್ರೆ ಅದೇ ಒಂದು ಸನ್ನಿವೇಶ ಈಗ ಮತ್ತೆ ಪ್ರಾರಂಭವಾಗುತ್ತೆ. ಏನು ಅಂತ ನೋಡ್ಬೇಕಾದ್ರೆ ಪೌಲಿಗೆ ಯೆರೂಸಲೇಮ್ ಬರ್ತಾರೆ. ಅನೇಕ ಅಪೋಸ್ಟಲರ್ಗಳನ್ನ ಅವ್ರು ನೋಡಿರಲ್ಲ ಅಲ್ವಾ. ಎಷ್ಟೋ ಸಮಯದಲ್ಲಿ ನಾವು ನೋಡುವಾಗ ಸಹೋದರರೇ, ಪೌಲನೀಗ ಯಾಕೋಬನನ್ನ ಭೇಟಿಯಾಗಕ್ಕೆ ಬರ್ತಾರೆ. ಸೊ ಯಾಕೋಬನ ಭೇಟಿಯಾಗಕ್ಕೆ ಬಂದಾಗ ಅಲ್ಲಿ ನಾವು ನೋಡಿದಾಗ ಅಲ್ಲಿರುವಂತ ಹಿರಿಯ ಸಹೋದರರು ಕೂಡ ಅಲ್ಲಿ ಸೇರ್ತಾರೆ ಅಂತ ನೋಡ್ತೀವಿ. ಒಂದು ವೇಳೆ ಅದು ಯೆರೂಸಲೇಮ್ ಅಲ್ವಾ, ಯೆರೂಸಲೇಮಲ್ಲಿ ಇದ್ದಂತ ಒಂದು ಸಾಮೂಹಿಕವಾದ ಅಥವಾ ಯೆರೂಸಲೇಮಲ್ಲಿದ್ದ ಎಕ್ಲೀಶಿಯಾದಲ್ಲಿ ಇವರು ಸೇರಿರ್ಬೋದು ಅಂತ ಕೂಡ ನಾವು ನೋಡ್ಬೋದು. ಸೊ ಅಲ್ಲಿ ಸೇರಿದಾಗ ಈಗ ಯಾಕೋಬನ ಜೊತೆ ಆ ಯೆರೂಸಲೇಮಿನ ಹಿರಿಯ ಸಹೋದರರು ಕೂಡ ಅಲ್ಲಿ ಬಂದ್ರು ಅಂತ ನಾವು ನೋಡುವಂಥದ್ದಾಗಿದೆ ಸಹೋದರರೇ. ಸೊ ಈ ಯಾಕೋಬನ ವಿಚಾರವಾಗಿ ನಾವು ನೋಡ್ಬೇಕಾ ಸಹೋದರರೇ, ಪೌಲ್ ಈಗ ಯೆರೂಸಲೇಮಿಗೆ ಬಂದಿದ್ದಾರೆ ಅಂದಿದ ತಕ್ಷಣ ಯಹೂದ್ಯ ಕ್ರೈಸ್ತರು, ಅನ್ಯ ಜನರಾಗಿರುವಂತ ಕ್ರೈಸ್ತರು ಇವರೆಲ್ಲ ಕೂಡ ಅವ್ರನ್ನ ವಿಶೇಷವಾಗಿ ಭೇಟಿಯಾಗಕ್ಕೆ ಬಂದ್ರು ಅಂತ ನೋಡ್ತೀವಿ. ಯಾಕಂದ್ರೆ ಆ ಒಂದು ಕಾಲ ಸಮಯದಲ್ಲಿ ಇಂಥ ಸುವಾರ್ತೆಯ ಕೆಲಸವನ್ನ ಮಾಡೋರು ಬೇರೆ ಯಾರೂ ಇರ್ಲಿಲ್ಲ. ಅಪೋಸ್ಟಲರು ಕೂಡ ಕೆಲಸ ಮಾಡ್ತಾ ಇದ್ರು, ಆದ್ರೆ ಪೌಲನ ತರ ಅಲ್ಲಿ ನೀವು ನೆಟ್ಟಲ್ಲಿ ಚೆಕ್ ಮಾಡಿದ್ರೆ ಹತ್ತತ್ರ 10,000 ಮೈಲಿ ಪೌಲನು ಟ್ರಾವೆಲ್ ಮಾಡಿರ್ಬೋದು ಈ 3 ಪಯಣದಲ್ಲೂ ಅಂತ ಕೂಡ ಒಂದು ಸಲಹೆ ಕೊಡ್ತಾರೆ. ಮೊದಲನೇ ಪಯಣ, 2, 3ನೇ ಪಯಣ ಒಟ್ಟುಗೂಡಿಸಿ ನೋಡಿದ್ರೆ 10,000 ಮೈಲಿ ಪೌಲು ಟ್ರಾವೆಲ್ ಮಾಡಿರ್ಬೇಕು ಅಂತ ಒಂದು ಸಜೆಷನ್ ಕೊಡ್ತಾರೆ. ಸೊ ಅದು ತುಂಬಾ ಒಂದು ದೊಡ್ಡ ವಿಷಯ. ಅಪೋಸ್ಟಲರುಗಳು ಕೂಡ ಇಂಥ ಒಂದು ವಿಷಯದಲ್ಲಿ ಅವರು ಏನ್ರಿ, ದೇವರು ಇಂಥ ಒಂದು ರೀತಿಯಲ್ಲಿ ಅಪೋಸ್ಟಲರ್ನ ಕೂಡ ಯೂಸ್ ಮಾಡಿಲ್ಲ, ಆದ್ರೆ ಪೌಲನ್ನ ವಿಶೇಷವಾಗಿ ದೇವರು ಯೂಸ್ ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಇಂಥ ವಿಷಯವನ್ನ ನಾವು ನೋಡುವಾಗ ಈಗ ಅವರು ಬಂದು ಆ ಒಂದು ಎಕ್ಲಿಶಿಯಾದಲ್ಲಿ ಮೀಟ್ ಆದಾಗ ಅಲ್ಲಿ ಪೌಲನು ಆತನು ಮಾಡಿದಂಥ ಸುವಾರ್ತೆಯ ಪಯಣದಲ್ಲಿ ಏನು ವಿಶೇಷತೆ ಅಂತ ಅಲ್ಲಿರುವಂಥ ಹಿರಿಯ ಸಹೋದರರಿಗೂ ಅಲ್ಲಿರುವಂಥ ಅಪೋಸ್ಟಲರ್ಗಳಿಗೂ ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ವಿವರಣೆ ಮಾಡ್ತಾ ಇದ್ದಾರೆ. ಓಕೆನಾ. ಸೊ ಅಲ್ಲಿ ವಿವರಣೆ ಮಾಡುವಾಗ ಸಹೋದರರೇ, ಅಲ್ಲಿ ವಿವರಿಸ್ತಾ ಇರುವಾಗ ಅಪೋಸ್ಟಲರು ಮತ್ತೆ ಹಿರಿಯ ಸಹೋದರರು ಒಂದು ವಿಷಯವನ್ನ ಅವರ ಗಮನಕ್ಕೆ ಬಂದಿರೋದನ್ನ ಪೌಲನ ಹತ್ರ ಈಗ ಅದನ್ನ ಹೇಳ್ತಾರೆ. ಇದೇ ತುಂಬಾ ಮುಖ್ಯವಾದ ಒಂದು ವಿಷಯ. ಸೊ ಅಪೋಸ್ಟಲರ್ಗೆ ಮತ್ತೆ ಅಲ್ಲಿ ಯೆರೂಸಲೇಮಿಗಿದ್ದ ಹಿರಿಯರಿಗೆ ಒಂದು ದೂರು ಬಂದಿದೆ ಅಥವಾ ಒಂದು ವಿಷಯ ಅವ್ರು ಕೇಳ್ಪಡ್ತಾರೆ. ಸೊ ಇದನ್ನ ಈಗ ಪೌಲನಿಗೆ ಹೇಳಿ ಪೌಲನಿಗೆ ಏನು ಸಲಹೆಯನ್ನ ಕೊಡ್ತಾರೆ ಅನ್ನೋದೇ ಈ ದಿನ ನಾವು ನೋಡುವಂತ ಪಾಠ. ಓಕೆನಾ. ಸೊ ಈಗ ನಾವೇನ್ ಮಾಡೋಣ ಅಂದ್ರೆ 21ನೇ ಅಧ್ಯಾಯ 19 ಮತ್ತೆ 20 ವಚನಗಳನ್ನ ಓದೋಣ. 19 ಮತ್ತೆ 20 ವಚನಗಳು. ಪೌಲನು ಅವರನ್ನು ವಂದಿಸಿ ತನ್ನ ಸೇವೆಯ ಮೂಲಕವಾಗಿ ದೇವರು ಅನ್ಯಜನರಲ್ಲಿ ಮಾಡಿದ್ದ ಕಾರ್ಯಗಳನ್ನು ಒಂದೊಂದಾಗಿ ವಿವರಿಸಿದನು. ಅವರು ಇದನ್ನು ಕೇಳಿ ದೇವರನ್ನು ಕೊಂಡಾಡಿದರು. ಆಗ ಅವರು ಅವನಿಗೆ ಹೇಳಿದ್ದು, ಸಹೋದರನೇ, ಯಹೂದ್ಯರಲ್ಲಿ ಯೇಸುವನ್ನು ನಂಬಿರುವವರು ಎಷ್ಟೋ 1000 ಮಂದಿ ಇದ್ದಾರೆಂಬುದನ್ನು ನೋಡುತ್ತೀಯಲ್ಲ. ಅವರೆಲ್ಲರೂ ಧರ್ಮಶಾಸ್ತ್ರದಲ್ಲಿ ಅಭಿಮಾನಿಗಳಾಗಿದ್ದಾರೆ. ನೀನು ಅನ್ಯ ಜನರಲ್ಲಿ ವಾಸವಾಗಿರುವ ಓಕೆ ಸರ್. ಓಕೆ. ಸೊ ಇಲ್ಲಿ ನಾವು ನೋಡುವಾಗ ಪೌಲನ ಒಂದು ಏನ್ ನೋಡ್ಬೇಕಂದ್ರೆ ಅವರ ಒಂದು ಆ ಹ್ಯುಮಿಲಿಟಿನ ನೋಡ್ಬೇಕು, ಆ ಹಂಬಲ್ನೆಸ್ ನ ನೋಡ್ಬೇಕು. ಯಾಕಂದ್ರೆ ಅವರು ಮಾಡಿದಂತ ಸೇವೆ ಸಾಮಾನ್ಯ ವ್ಯಕ್ತಿಯಾಗಿದ್ರೆ ತುಂಬಾನೇ ಹೆಮ್ಮೆ ಆತನಲ್ಲಿ ಬಂದಿರಬೇಕಾಗಿತ್ತು ಅಲ್ವಾ. ತುಂಬಾ ಹೆಚ್ಚಳ ಪಡುವಂತ ವಿಷಯ ಆತನಲ್ಲಿ ಬಂದಿರಬೇಕಾಗಿತ್ತು. ಆದ್ರೆ ಇಲ್ಲಿ ವಚನ ಹೇಳ್ತದೆ, ಆ ಒಂದು ಹಿರಿಯರ ಮುಂದೆ ಅವರು ಏನ್ ಮಾಡ್ತಾರೆ, ಅವರಿಗೆ ವಂದನೆಗಳನ್ನ ತಿಳಿಸ್ಬಿಟ್ಟು ಅವರು ಯಾವ ರೀತಿ ಅನ್ಯ ಜನರಲ್ಲಿ ದೇವರು ಅವ್ರನ್ನ ಅನ್ಯ ಜನರನ್ನ ಕರೆದಿದ್ದಾರೆ, ಆ ಅನ್ಯ ಜನರನ್ನ ಕರೆಯುವ ಒಂದು ಸಂಕಲ್ಪವನ್ನ ದೇವರು ಇಟ್ಟಿದ್ದಾರೆ. ಆ ಅನ್ಯ ಜನರನ್ನ ಕರೆಯೋ ಒಂದು ವಿಷಯದಲ್ಲಿ
ಅದ್ಭುತಗಳನ್ನ ನನ್ನ ಮೂಲಕ ಮಾಡಿದ್ದಾರೆ. ಇದೆಲ್ಲ ಕೂಡ ಏನು ಸೂಚಕವಾಗಿದೆ ಅಂದ್ರೆ ದೇವರು ಅನ್ಯ ಜನರಿಗೆ ಕೂಡ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಅಂತ ಪೌಲನಲ್ಲಿ ಇರುವಂತ ಹಿರಿಯರಿಗೆ ಅಲ್ಲಿ ಮನವರಿಕೆ ಮಾಡುವಂತ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹೋದರರೇ. ಆವಾಗ ವಚನ ಹೇಳ್ತದೆ, ಅವರೆಲ್ಲರೂ ಕೂಡ ಈ ಒಂದು ಸಾಕ್ಷಿಯನ್ನ ಕೇಳಿ ದೇವರ ನಾಮವನ್ನ ಮಹಿಮೆ ಮಾಡಿದ್ರು, ಆ ಮಹಿಮೆ ಪಡಿಸಿದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಅದಾದ ನಂತರ ಅಲ್ಲಿ ಆ ಹಿರಿಯರು ಒಂದು ವಿಷಯವನ್ನ ಅಲ್ಲಿ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ವಿಷಯ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಈಗ ಯೆರೂಸಲೇಮಲ್ಲಿ ಅನೇಕ ಯಹೂದ್ಯರು ಕ್ರಿಸ್ತನನ್ನ ಹಿಂಬಾಲಿಸುವ ಶಿಷ್ಯರಾಗಿದ್ದಾರೆ ಅಂತ ಅವ್ರು ಪ್ರಾರಂಭ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ ಏನ್ರಿ, ಏನಂತ ಹೇಳ್ತಾರೆ ಅಂತ ನೋಡ್ಬೇಕಾದ್ರೆ, ಸಾವಿರಾರು ಮಂದಿ ಯಹೂದ್ಯರು ಈಗ ಯೇಸು ಕ್ರಿಸ್ತನನ್ನ ಸ್ವೀಕಾರ ಮಾಡಿ ಆತನನ್ನ ನಂಬಿ ಆತನಿಗೋಸ್ಕರ ಆತನ ಶಿಷ್ಯರಾಗಿದ್ದಾರೆ. ಆದ್ರೆ ಅದೇ ಒಂದು ವಿಷಯದಲ್ಲಿ ಧರ್ಮಶಾಸ್ತ್ರಕ್ಕೂ ಅವರು ತುಂಬಾ ಏನಾಗಿದ್ದಾರೆ, ಅವರು ಧರ್ಮಶಾಸ್ತ್ರವನ್ನ ನೆರವೇರಿಸೋದು ಕೂಡ ಅವರು ತುಂಬಾ ಝೀಲಾಗಿದ್ದಾರೆ ಅಂತ ಒಂದು ವಿಷಯವನ್ನ ಇಲ್ಲಿ ಹೇಳ್ತಾರೆ. ಸೊ ಇದರ ಒಂದು ಸಾರಾಂಶ ಏನು ಅಂದ್ರೆ, ಯಹೂದ್ಯರು ಸ್ವಾಮಿಯನ್ನ ಸ್ವೀಕಾರ ಮಾಡಿ ಈ ಒಂದು ನೂತನವಾದ ಒಂದು ಯುಗದೊಳಗೆ ಪ್ರಾರಂಭ ಮಾಡಿದ್ರು ಅವರ ಜೀವನವನ್ನ ಅಲ್ವಾ. ಯಹೂದ್ಯ ಏನ್ರಿ ಜೂವಿಶ್ ಏಜ್ ಅನ್ನ ಕಂಪ್ಲೀಟ್ ಮಾಡಿ ಈಗ ಗಾಸ್ಪಲ್ ಏಜ್ ಸ್ಟಾರ್ಟ್ ಆಗಿದೆ. ಯಹೂದ್ಯ ಕ್ರೈಸ್ತರು ಆ ಗಾಸ್ಪಲ್ ಏಜ್ ಒಳಗೆ ಬಂದಾಗ ಸಹೋದರರೇ, ಅಲ್ಲೂ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಅವರು ಈ ಒಂದು ಧರ್ಮಶಾಸ್ತ್ರದಲ್ಲಿ ಎಷ್ಟು ನಂಬಿಕೆ ಇಟ್ಟಿದ್ರು ಅಥವಾ ಎಷ್ಟು ಅದನ್ನ ಪಾಲನೆ ಮಾಡ್ತಾ ಇದ್ರು ಅಂತ ನೋಡ್ಬೇಕಾದ್ರೆ, ಅನೇಕ ಮಂದಿ ಇಲ್ಲದೆ ಇದ್ರು ಕೂಡ ಸ್ವಲ್ಪ ದೇವರಿಗೆ ಭಯಭಕ್ತಿ ಇರುವಂತ ವ್ಯಕ್ತಿಗಳು ಅದನ್ನ ಏನ್ರಿ ತುಂಬಾ ವಿಶೇಷವಾಗಿ ಪಾಲನೆ ಮಾಡ್ತಾ ಇದ್ರು. ಆ ಪಾಲನೆ ಮಾಡುವಂತ ಜನರ ಮಧ್ಯದಲ್ಲಿ ಒಂದು ಪ್ರಶ್ನೆ ಈಗ ಪ್ರಾರಂಭವಾಗಿದೆ ಅಂತ ಹೇಳ್ತಾರೆ. ಏನ್ ಪ್ರಶ್ನೆ ಅಂದ್ರೆ, ಪೌಲನು ಕೊಡುವಂತ ಈ ಸುವಾರ್ತೆ, ಈ ಧರ್ಮಶಾಸ್ತ್ರದ ವಿಚಾರವನ್ನ ಅವರು ಪ್ರೋತ್ಸಾಹ ಕೊಡಲ್ಲ, ಮೋಶೆಯನ್ನ ಹಿಂಬಾಲಿಸ್ಬೇಡಿ ಅಂತ ಹೇಳ್ತಾರೆ. ಸೊ ಮೋಶೆಯನ್ನ, ಧರ್ಮಶಾಸ್ತ್ರವನ್ನ ತುಂಬಾ ಪ್ರಾಮುಖ್ಯವಾದ ಒಂದು ಜಾಗವನ್ನ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಕೂಡ ನೀವು ಹೇಳ್ತಾ ಇದ್ದೀರಾ ಅಂತ ಹೇಳಿ ಈ ಯಹೂದ್ಯ ಕ್ರಿಸ್ತರು ಒಂದು ದೂರನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದನ್ನೇ ನೀವು 21ನೇ ವಚನದಲ್ಲಿ ಅದನ್ನು ಓದ್ಬೋದು. 21ನೇ ಅಧ್ಯಾಯ 21ನೇ ವಚನ. ನೀನು ಅನ್ಯ ಜನರಲ್ಲಿ ವಾಸವಾಗಿರುವ ಯಹೂದ್ಯರೆಲ್ಲರಿಗೂ ನಿಮ್ಮ ಮಕ್ಕಳಿಗೆ ಸುನ್ನತಿ ಮಾಡಿಸಬೇಡ್ರಿ, ನಿಮ್ಮ ಆಚಾರಗಳನ್ನು ಅನುಸರಿಸಿ ನಡೆಯಬೇಡ್ರಿ ಎಂದು ಹೇಳಿ ಮೋಶೆ ಧರ್ಮವನ್ನು ತ್ಯಾಗ ಮಾಡಬೇಕೆಂಬುದಾಗಿ ಬೋಧಿಸುತ್ತಿ ಎಂದು ನಿನ್ನ ವಿಷಯದಲ್ಲಿ ಬಹಳವಾಗಿ ಕೇಳಿದ್ದಾರೆ. ನೋಡ್ರ ಸಹೋದರ, ಎಂತ ಒಂದು ವಿಷಯ ಅಲ್ಲಿ ಪೌಲನ ವಿರುದ್ಧವಾಗಿ ಆಗಿದೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಯೆರೂಸಲೇಮಲ್ಲಿ ಅಲ್ಲಿ ಹೇಳ್ತಾರೆ, ಅನ್ಯ ಜನರ ಮಧ್ಯದಲ್ಲಿ ಇದ್ದಂತ ಯಹೂದ್ಯರಿಗೆ ನೀನು ಏನ್ ಹೇಳ್ತಾ ಇದೀಯ ಅಂದ್ರೆ, ನಿಮ್ಮ ಧರ್ಮಶಾಸ್ತ್ರದ ಒಂದು ವಿಧಿವಿಧಾನಗಳನ್ನ ನೀವು ಬಿಡಬೇಕು, ಮತ್ತೆ ಮೋಶೆ ಕೊಟ್ಟಂತ ಧರ್ಮಶಾಸ್ತ್ರವನ್ನ ನೀವು ಹೆಚ್ಚಾಗಿ ನೀವು ಪರಿಶೀಲನೆ ಮಾಡಬಾರ್ದು. ಅದು ಮಾತ್ರವಲ್ಲ, ನೀನು ಅವರಿಗೆ ಈ ಯಹೂದ್ಯರಾಗಿ ಅವರು ಮಾಡ್ಕೊ ಬಂದಂತ ಪದ್ಧತಿಗಳು ಮತ್ತೆ ಅವರು ಮಾಡಿದಂತ ಸಮಾರಂಭಗಳು ಇದೆಲ್ಲ ಕೂಡ ನೀವು ಮಾಡಬೇಡ್ರಿ ಅಂತ ಅಲ್ಲಿ ಕೇಳ್ತಾ ಇದ್ದೀರಾ ಅಂತ ಅಲ್ಲಿ ಒಂದು ದೂರನ್ನ ಅವ್ರು ಕೊಡ್ತಾರೆ ಸಹೋದರರೇ. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಪೌಲನ ವಿರುದ್ಧವಾಗಿ ಇಷ್ಟು ವಿಷಯಗಳು ಆಗ್ಲೇ ಪ್ರಾರಂಭವಾಗಿತ್ತು. ಎಲ್ಲಿ ಅಂದ್ರೆ ಯೆರೂಸಲೇಮಲ್ಲಿ. ಆದರೆ ಇದಕ್ಕಿಂತ ಒಂದು ವಿಶೇಷವಾದ ಕಾರ್ಯವನ್ನ ನೀವು ಎಲ್ಲಿ ನೋಡ್ಬೋದಂದ್ರೆ, ಇದು ಇಲ್ಲಿ ಪ್ರಾರಂಭವಾಗಿದ್ದಲ್ಲ. ಪೌಲನ ಆ ಒಂದು ಸುವಾರ್ತೆಯ ಪಯಣದಲ್ಲಿ ಯಾವ ಯಹೂದ್ಯರು ಇವರ ವಿರುದ್ಧವಾಗಿ
ಎದುರು ನಿಂತ್ಕೊಂಡು ಇವ್ರು ಹೋಗಿದ ಕಡೆ ಎಲ್ಲ ಸುವಾರ್ತೆಗೆ ಅಟಚಣವಾಗಿದ್ರೋ ಆ ಯಹೂದ್ಯರು ಈ ರೀತಿಯ ತಪ್ಪಾದ ಒಂದು ವಿಷಯವನ್ನ ಜನರ ಮಧ್ಯದಲ್ಲಿ ಹಬ್ಬಿಸಿ ಅಲ್ಲಿ ಯಹೂದ್ಯರ ಒಂದು ಮನಸ್ಸನ್ನ ಕೆಡಿಸಿದ್ರು ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರ. ಅದರಿಂದಾನೇ ಇಲ್ಲಿ ಹೇಳ್ತಾರೆ, ನೀನು ಯಹೂದ್ಯರ ಒಂದು ಸಂಪ್ರದಾಯವನ್ನ ನೀವು ಮಾಡಬೇಡ್ರಿ ಅಂತ ನೀನು ನಿಲ್ಸಿದ್ಯಾ ಅಂತ ಹೇಳ್ತಾರೆ. ಸೊ ಆವಾಗ ಇದಕ್ಕೆ ನೀನು ಸಮರ್ಥನೆ ಮಾಡ್ಕೊಳ್ದೆ ಇದ್ರೆ, ಅಥವಾ ಇವ್ರು ಹೇಳೋದಲ್ಲ ಸುಳ್ಳು ಅಂತ ನೀನು ಪ್ರೂವ್ ಮಾಡ್ಬೇಕಾದ್ರೆ ನೀನು ಒಂದು ವಿಚಾರವನ್ನ ಮಾಡಬೇಕು ಅಂತ ಅಲ್ಲಿರುವಂತ ಅಪೋಸ್ಟ್ಲರು ಮತ್ತೆ ಹಿರಿಯರು ಒಂದು ಸಲಹೆಯನ್ನ ಕೊಡ್ತಾರೆ. ಅದನ್ನ ನಾವು ನೋಡ್ತೀವಿ ಅಲ್ವಾ. ಸೊ ಇಲ್ಲಿ 22 ಮತ್ತೆ 23 ವಚನಗಳನ್ನ ಓದೋಣ. ಈಗಿರುವಲ್ಲಿ ಏನು ಮಾಡಬೇಕು? ನೀನು ಬಂದಿರುವುದನ್ನು ಹೇಗೂ ಕೇಳುವರು. ಆದ ಕಾರಣ ನಾವು ನಿನಗೆ ಹೇಳುವ ಕೆಲಸವನ್ನು ಮಾಡು. ನಮ್ಮಲ್ಲಿ ವ್ರತ ಹಿಡಿದವರು 4 ಮಂದಿ ಇದ್ದಾರೆ. ನೀನು ಅವರನ್ನು ಕರೆದುಕೊಂಡು ಹೋಗಿ ಅವರೊಡನೆ ನಿನ್ನನ್ನು ಶುದ್ಧಿ ಮಾಡಿಕೊಂಡು ಅವರನ್ನು ತಮ್ಮ ವ್ರತವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅವರಿಗೋಸ್ಕರ ಹಣ ವೆಚ್ಚ ಮಾಡು. ಹೀಗೆ ಮಾಡಿದರೆ ಎಲ್ಲರೂ ನಿನ್ನ ವಿಷಯವಾಗಿ ತಾವು ಕೇಳಿ ಓಕೆ. ಸೊ ಇಲ್ಲಿ ನಾವು ನೋಡುವಾಗ ಈಗ ಅಲ್ಲಿರುವಂತ ಯೆರೂಸಲೇಮ್ಗಳಿದ್ದಂತ ಹಿರಿಯರು ಒಂದು ಸಲಹೆಯನ್ನ ಕೊಡ್ತಾರೆ. ಏನಂದ್ರೆ, ಈಗಾಗ್ಲೇ ಯೆರೂಸಲೇಮಲ್ಲಿ ಇರುವಂತ ಯಹೂದ್ಯರುಗಳು ನಿಮ್ಮನ್ನ ಯೆರೂಸಲೇಮಲ್ಲಿರುವಂತ ಯಹೂದ್ಯ ಕ್ರೈಸ್ತರು, ಇದು ತುಂಬಾ ಮುಖ್ಯ. ಯಹೂದ್ಯರು ಸಾಮಾನ್ಯವಾಗಿ ಇವ್ರನ್ನ ಸ್ವೀಕಾರನೆ ಮಾಡ್ತಾ ಇರ್ಲಿಲ್ಲ. ಇವ್ರ ಮೇಲೆ ಅನೇಕ ಒಂದು ಆಕ್ರೋಶ ಇತ್ತು. ಇವ್ರನ್ನ ಸಾಯಿಸ್ಬೇಕು ಅನ್ನುವಂತ ಆಕ್ರೋಶ ಇತ್ತು. ಯಾಕಂದ್ರೆ ಇವರ ಒಂದು ನಂಬಿಕೆಯಿಂದ ಅನೇಕ ಜನ ಇವರ ನಂಬಿಕೆಯನ್ನ ಬಿಟ್ಟು ಕ್ರಿಸ್ತ ನಂಬಿಕೆಯಲ್ಲಿ ಬಂದ್ಬಿಟ್ರು ಅಂತ ಇವ್ರು ಯಾವಾಗ್ಲೂ ಒಂದು ಆಕ್ರೋಶ ಪೌಲನ ಮೇಲಿತ್ತು. ಆದರೆ ಇಲ್ಲಿ ನಾವು ನೋಡುವಾಗ ಆ ಯಹೂದ್ಯರಲ್ಲಿ ಕ್ರೈಸ್ತರಾಗಿ ಮಾರ್ಪಡೆ ಆದಂತ ಯಹೂದ್ಯರಲ್ಲೂ ಕೂಡ ಈ ಗೊಂದಲ ಉಂಟಾಗಿತ್ತು. ಈ ಗೊಂದಲವನ್ನ ಸರಿಪಡಿಸ್ಬೇಕು ಅಂದ್ರೆ ಅಲ್ಲಿ ಹೇಳ್ತಾರೆ ಸಹೋದರರೇ, ಇಷ್ಟೆಲ್ಲ ಒಂದು ಅಸಮಾಧಾನದ ಪರಿಸ್ಥಿತಿ ಇಲ್ಲಿ ಯೆರೂಸಲೇಮಲ್ಲಿ ಇದೆ ನಿನ್ನ ವಿಚಾರವಾಗಿ. ಸೊ ಈಗ ಇವರಲ್ಲಿ ನೀನು ಇವರನ್ನ ಬಂದು ಸಮಾಧಾನ ಪಡಿಸ್ಬೇಕಾದ್ರೆ ನೀನು ಒಂದು ಕೆಲಸವನ್ನ ಮಾಡು ಅಂತ ಪೌಲಿಗೆ ಒಂದು ಸಲಹೆಯನ್ನ ಕೊಡ್ತಾರೆ. ಆ ಸಲಹೆಯನ್ನ ನೋಡ್ಬೇಕಾದ್ರೆ ಹೇಳ್ತಾರೆ, ನಿನ್ನ ತರ 4 ಮಂದಿ ಸಹೋದರಗಳು ವ್ರತವನ್ನ ಅಲ್ಲಿ ಮುಗಿಸೋದಿಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಸೊ ಇದು ಏನು ಅಂತ ನೋಡ್ಬೇಕಾದ್ರೆ ಸಹೋದರರೇ, ನಿಮ್ಗೆಲ್ರೂ ಗೊತ್ತಿರುವಂತ ವಿಷಯಗಳೇ. ಯಹೂದ್ಯರಲ್ಲಿ ಒಂದು ಏನಂತ ಹೇಳ್ಬೇಕಾದ್ರೆ, ಈ ಒಂದು ಲಾ ಪ್ರಕಾರ ನಜರೇನ್ ಅನ್ನುವ ಒಂದು ವ್ರತ ಅವರು ಪಾಲನೆ ಮಾಡ್ತಾ ಇದ್ರು ಅಲ್ವಾ. ಇದು ಕೇಳಿರ್ತೀರ ನೀವು, ನಜರನೈಟ್ ಅಂತ. ಸೊ ನಜರೇನ್ ಅನ್ನುವ ಒಂದು ವ್ರತ ಏನಿತ್ತು ಅಂತ ಕೂಡ ನಿಮಗೆ ಗೊತ್ತಿದೆ. ಬೇಕಾದ್ರೆ ನೀವು ಇನ್ನೊಂದ್ಸರಿ ಆ ವಿಷಯಗಳನ್ನ ನೀವು ಓದೋಕ್ಕೆ ಪ್ರಯತ್ನ ಮಾಡಿ. ಒಬ್ಬ ನಜರೇನ್ ವ್ರತವನ್ನ ತಗೊಂಡ್ರೆ ಅವನು ಏನು ತಿನ್ಬೇಕು, ಯಾವ ರೀತಿ ಅವನ ಜೀವನ ಇರಬೇಕು, ಯಾವುದು ತಿನ್ನಬಾರದು, ಏನೆಲ್ಲ ಅವನು ಮಾಡಬೇಕು ಅವನ ಜೀವನದಲ್ಲಿ, ಅವನು ಆ ಒಂದು ವ್ರತವನ್ನ ಮುಗಿಸೋ ತನಕ ಯಾವ ರೀತಿಯ ಒಂದು ಕಾರ್ಯವನ್ನ ಮಾಡಬೇಕು ಅಂತ ಕೂಡ ಅಲ್ಲಿ ತುಂಬಾ ಸ್ಪಷ್ಟವಾಗಿ ಹಳೆ ಒಡன்பಡಿಕೆಯಲ್ಲಿ ಅಲ್ಲಿರುವಂತ ಆ ಒಂದು ಲಾ ಪ್ರಕಾರ ಅವನು ನಡಿಬೇಕು ಅನ್ನೋದು ಒಂದು ಪಾಲನೆ ಇತ್ತು. ಅದನ್ನ ಇಲ್ಲಿ ಯಹೂದ್ಯರು ಮಾಡ್ತಾ ಇದ್ರು ಅಲ್ವಾ. ಸೊ ಇಲ್ಲಿ ಯಹೂದ್ಯರು ಮಾಡ್ತಾ ಇದ್ರು ಅಂತ ಹೇಳ್ಬೇಕಾದ್ರೆ ಅಲ್ಲಿರುವಂತ ಆ ವಿಷಯವನ್ನ ನಾವು ನೋಡುವಾಗ ಸಹೋದರರೇ, ಅಲ್ಲಿ ಪೌಲ್ ಕೂಡ ಈ ವ್ರತವನ್ನ ಮಾಡ್ತಾ ಇದ್ರು ಅಂತ ಕೂಡ ನಮಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಯಾಕಂದ್ರೆ ಅವರು ಈ ವ್ರತವನ್ನ ಮಾಡಬೇಕಾದ್ರೆ ಅದರಲ್ಲಿ ಒಂದು ಕಾಲ ಸಮಯ ಇದೆ. ಆ ಕಾಲ ಸಮಯದಲ್ಲಿ ಆ ವ್ರತವನ್ನ ಮುಗಿಸೋದಿಕ್ಕೆ ಒಂದು ಅವಕಾಶ ಕೊಡ್ತಾರೆ. ಅದಕ್ಕೋಸ್ಕರನೇ ಪೌಲು ಈ ಒಂದು ಯೆರೂಸಲೇಮಿಗೆ ಅಷ್ಟು ಬಿರಿಬಿರಿನೆ ಅಲ್ಲಿ ಬರಕ್ಕೆ ಪ್ರಯತ್ನ ಮಾಡಿದ್ರು. ಯಾಕಂದ್ರೆ ಆ ನಜರೇನ್ ವ್ರತವನ್ನ ಅವರಲ್ಲಿ ಮುಕ್ತಾಯಗೊಳಿಸ್ಬೇಕು. ಇದರಲ್ಲಿ ವಿಶೇಷವಾಗಿ ಈ ನಜರೇನ್
ವ್ರತದಲ್ಲಿ ಏನಿತ್ತು ಅಂತ ನೀವು ಒಂದು ಸ್ಟಡಿ ಮಾಡ್ರಿ. ಅದರಲ್ಲಿ ತುಂಬ ವಿಶೇಷವಾಗಿ ಏನಿತ್ತು ಅಂದರೆ, ಅವರ ಕೂದಲುಗಳನ್ನು ಚವರ ಮಾಡಬಾರ್ದು. ಅದು ಗಡ್ಡ ಇರಲಿ, ತಲೆ ಕೂದಲಿರಲಿ, ಯಾವುದ್ರ ಮೇಲೇನೂ ಏನಾಗಬಾರ್ದು, ಆ ಒಂದು ಚವರ ಮಾಡಬಾರ್ದು ಅನ್ನುವ ಒಂದು ಪಾಲಿಸಿ ಅಥವಾ ಒಂದು ಆಜ್ಞೆಯನ್ನು ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಇಲ್ಲಿ ನೋಡಬೇಕಾದ್ರೆ ಆ ವ್ರತವನ್ನು ಮುಗಿಸೋ ದಿನಾನೇ ಆ ಆ ತಲೆಯನ್ನು ಚವರ ಮಾಡಬೇಕು, ಅಥವಾ ತಲೆಯನ್ನು ಶೇವ್ ಮಾಡಬೇಕು, ಮತ್ತು ಗಡ್ಡವನ್ನು ಶೇವ್ ಮಾಡಬೇಕು. ಅಷ್ಟು ತನಕ ಆ ವ್ರತ ಮುಗಿಯೋ ತನಕ ಅವ್ರು ಮಾಡಬಾರ್ದಾಗಿತ್ತು. ಅದನ್ನೇ ಆ ಒಂದು ಆ ಸಂಭವ ಅಥವಾ ಆ ಒಂದು ಘಟನೆನೇ ಅಲ್ಲಿ ನಡೆಯಬೇಕಾಗಿತ್ತು. ಸಹೋದರರೇ, ಈಗ ಹಿರಿಯರು ಏನು ಸಲಹೆ ಕೊಡ್ತಾರೆ ಅಂದರೆ, ಒಳ್ಳೆಯ ಅವಕಾಶ. ಈಗ ಏನು ಅವಕಾಶ? ಯಹೂದ್ಯ ಕ್ರೈಸ್ತರು ಅಥವಾ ಯಹೂದ್ಯರು ಕೂಡ ಸರಿಯಾಗಿ ನಿನ್ನ ಒಂದು ವಿಷಯವನ್ನ ಅಥವಾ ಸ್ವಾಮಿಯನ್ನ ಇನ್ನೂ ಒಂದಷ್ಟು ಮಂದಿ ಸ್ವೀಕಾರ ಮಾಡಬೇಕು ಅಂದರೆ, ನೀನು ಫಸ್ಟ್ ಏನು ಮಾಡೋದಂದ್ರೆ, ಇರುವಂಥ ಯಹೂದ್ಯರ ಕಾನ್ಫಿಡೆನ್ಸ್ನ ನೀನೇನು ಮಾಡಬೇಕು, ನಿನ್ನ ಕಡೆ ತಗೋಬೇಕು. ನೀನು ತಪ್ಪಾದವನಲ್ಲ, ಅಥವಾ ಯಹೂದ್ಯ ಸಂಪ್ರದಾಯಗಳನ್ನ ಸ್ವೀಕಾರ ಮಾಡುವವನಲ್ಲ ಅಂತ ನೀನು ತೋರಿಸ್ಬಾರ್ದು. ನೀನು ಅವರನ್ನ ಸ್ವೀಕಾರ ಮಾಡುವವನಾಗಿ ನೀನು ತೋರಿಸಿದ್ರೆ ಮಾತ್ರ ಇನ್ನೊಂದಷ್ಟು ಸುವಾರ್ತೆಯ ವಿಷಯಗಳು ಯೆರೂಸಲೇಮಲ್ಲಿ ಇನ್ನೊಂದಷ್ಟು ಯಹೂದ್ಯರುಗಳು ಬಂದು ಈ ಸುವಾರ್ತೆಯನ್ನು ಕೇಳ್ತಾರೆ ಅನ್ನುವ ಒಂದು ಸಲಹೆಯನ್ನು ಕೊಡ್ತಾರೆ. ಸಹೋದರರೇ, ನೋಡಿ ಎಂಥ ಒಂದು ನಿರ್ಧಾರ ತಗೊಳ್ಳುವಂಥ ಪರಿಸ್ಥಿತಿ ಪೌಲನಿಗೆ ಉಂಟಾಯಿತು ಅಂತ ನೋಡ್ರಿ ಸಹೋದರರೇ. ಅದಕ್ಕೆ ಅಲ್ಲಿ ನೋಡುವಾಗ ಸಹೋದರರೇ, ಇಲ್ಲಿ ನಾವು ನೋಡುವಾಗ 24ನೇ ವಚನನ ಇನ್ನೊಂದ್ಸರಿ ಓದೋಣ. 23, 24 ಇನ್ನೊಂದ್ಸರಿ ಓದಿ ಬ್ರದರ್. 23 ಮತ್ತು 24. ಆದ ಕಾರಣ ನಾವು ನಿನಗೆ ಹೇಳುವ ಕೆಲಸವನ್ನು ಮಾಡು. ನಮ್ಮಲ್ಲಿ ವ್ರತ ಹಿಡಿದವರು 4 ಮಂದಿ ಇದ್ದಾರೆ. ನೀನು ಅವರನ್ನು ಕರೆದುಕೊಂಡು ಹೋಗಿ ಅವರೊಡನೆ ನಿನ್ನನ್ನು ಶುದ್ಧಿ ಮಾಡಿಕೊಂಡು, ಅವರು ತಮ್ಮ ವ್ರತವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಅವರಿಗೋಸ್ಕರ ಹಣ ವೆಚ್ಚ ಮಾಡು. ಹೀಗೆ ಮಾಡಿದರೆ ಎಲ್ಲರೂ ನಿನ್ನ ವಿಷಯವಾಗಿ ತಾವು ಕೇಳಿ ಶುದ್ಧಿ ನಿಜವಲ್ಲವೆಂತಲೂ, ನೀನಾದರೂ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯುತ್ತೀಯೆಂತಲೂ ತಿಳುಕೊಳ್ಳುವರು. ಸರಿ ಬ್ರದರ್. ನೋಡಿದ್ರ, ಇಷ್ಟು ಸಲಹೆಯನ್ನ ಕೊಡ್ತಾರೆ. ಸೊ ಇದು ನೀನು ಕೂಡ ತಲೆಯನ್ನ ಚವರ ಮಾಡಿಕೊಂಡು ನಿನ್ನನ್ನ ಶುದ್ಧೀಕರಣೆ ಮಾಡುವಂತ ಒಂದು ಒಂದು ಪ್ರೋಸೆಸ್ನ ಈ ಯಹೂದ್ಯರ ಜೊತೆ ನೀನು ಮಾಡಿಬಿಟ್ರೆ, ಈ ಯಹೂದ್ಯರಿಗೆ ನಾವು ಕೇಳಿದ್ದು ಎಲ್ಲ ಸುಳ್ಳು ಅಂತ ಇವರಿಗೆ ಅರ್ಥ ಮಾಡಿಕೊಂಡು, ನೀನು ಕೂಡ ಧರ್ಮಶಾಸ್ತ್ರವನ್ನ ನೀನು ಪಾಲನೆ ಮಾಡುವಂತ ವ್ಯಕ್ತಿ ಅಂತ ಅವ್ರಿಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಇದನ್ನ ಮಾಡು ಅಂತ ಒಂದು ವಿಷಯವನ್ನ ಅವರು ಅಲ್ಲಿ ಹೇಳ್ತಾರೆ. ಸಹೋದರರೇ, ನೋಡಿ, ಇದೆಲ್ಲ ವಚನಗಳನ್ನ ನೋಡ್ಬೇಕಾದ್ರೆ ಅಲ್ಲಿರುವಂತ ಹಿರಿಯ ಸಹೋದರಗಳೇ ಈ ಸಲಹೆಯನ್ನ ಕೊಡ್ತಾರೆ. ಯಾಕೆ ಅಂತ ನೋಡ್ಬೇಕಾದ್ರೆ, ಈ ಸ್ವಾರ್ಥೆಯ ವಿಷಯಗಳು ಇನ್ನೊಂದಷ್ಟು ಯಹೂದ್ಯರಿಗೆ ಹೋಗ್ಬೇಕಾದ್ರೆ ಈ ಒಂದು ಕಾನ್ಫಿಡೆನ್ಸ್ ಅವರಲ್ಲಿ ಬರಬೇಕು. ಪೌಲನು ನಮ್ಮನ್ನ ತಪ್ಪಾದ ದಾರಿಯಲ್ಲಿ ತಗೊಂಡೋಗ್ತಾ ಇಲ್ಲ. ಅವನು ಧರ್ಮಶಾಸ್ತ್ರವನ್ನ ಅವನು ಸ್ವೀಕಾರ ಮಾಡೋನಾಗಿದ್ದಾನೆ. ಅದ್ರ ಜೊತೆ ಸ್ವಾಮಿಯನ್ನ ಆತನು ಏನ್ ಮಾಡ್ತಾ ಇದ್ದಾನೆ, ಪ್ರಚಾರ ಮಾಡ್ತಾ ಇದ್ದಾನೆ ಅನ್ನುವ ಒಂದು ವಿಷಯ ಅವರಲ್ಲಿ ಬರಬೇಕು ಅನ್ನೋದನ್ನ ಹೇಳ್ತಾರೆ. ಇದು ಯಹೂದ್ಯ ಕ್ರೈಸ್ತರನ್ನ ಅವರ ಒಂದು ತಪ್ಪಾದ ಅಭಿಪ್ರಾಯವನ್ನ ಸರಿಪಡಿಸೋದಕ್ಕೆ ಅಲ್ಲಿ ಹಿರಿಯರು ಕೊಡುವಂತ ಒಂದು ಸಲಹೆ. ಅದಾದ ನಂತರ ನೀವು ನೋಡ್ಬೇಕಾದ್ರೆ, ಅನ್ಯ ಜನರಿಂದ ಬಂದಂತ ಕ್ರೈಸ್ತರಿಗೆ ನಾವು ಆಗ್ಲೇ ಒಂದು ಆಜ್ಞೆಯನ್ನ ಕೊಟ್ಟಿದ್ವಿ ಅಂತ ಹೇಳ್ತಾರೆ. ಅದನ್ನೇ ನಾವು ಪ್ರಾರಂಭದಲ್ಲಿ ಹೇಳಿದ್ವಿ. ಯಾವಾಗ ಸುನ್ನತಿಯ ವಿಚಾರದಲ್ಲಿ ಗಲಾಟೆಗಳು ಪ್ರಾರಂಭವಾಗಿ ಅಂತೋಕ್ಯದಲ್ಲಿದ್ದ ಯಹೂದ್ಯ ಕ್ರೈಸ್ತರು ಮತ್ತೆ ಪೌಲ್ ಮತ್ತೆ ಬರ್ನಬ ಯೆರೂಸಲೇಮಿಗೆ ಬಂದು ಸಲಹೆ ಕೇಳಕ್ ಬಂದ್ರು, ಅಲ್ಲಿ ಇರುವಂತ ಅಪೋಸ್ಟಲರ್ಗಳು ಮತ್ತೆ ಹಿರಿಯರು ಒಂದು ಸಲಹೆಯನ್ನ ಕೊಡ್ತಾರೆ ಅಲ್ವಾ. ಸೊ ವಿಶೇಷವಾಗಿ ಅನ್ಯ ಜನರಿಂದ ಬಂದಂತ ಕ್ರೈಸ್ತರಿಗೆ ಒಂದು ಸಲಹೆಯನ್ನ ಕೊಡ್ತಾರೆ. ಅದರ ಬಗ್ಗೆ ಇಲ್ಲಿ ವಿಚಾರ ಮಾಡ್ತಾರೆ. ಈಗ ನೋಡ್ರಿ, 25ನೇ ವಚನ ಓದ್ಬೋದು. 25ನೇ ವಚನ. ಅನ್ಯ ಜನರಲ್ಲಿ ಯೇಸುವನ್ನು ನಂಬಿರುವವರ ವಿಷಯವಾದರೂ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು, ರಕ್ತವನ್ನು ಕುತ್ತಿಗೆ ಎಸಕಿ ಕೊಂದದ್ದನ್ನು
ಆಧಾರವನ್ನು ಬಿಟ್ಟು ದೂರವಾಗಿರಬೇಕೆಂಬುದಾಗಿ ನಾವು ತೀರ್ಮಾನಿಸಿ ಬರೆದೆವು ಎಂದು ಹೇಳಿದರು. ನೋಡ್ರಿ, ಇಲ್ಲಿ ಹೇಳ್ತಾರೆ, ನಾವಾಗ್ಲೇ ತೀರ್ಮಾನಿಸಿ ಒಂದು ತೀರ್ಮಾನ ತಗೊಂಡು ಅದನ್ನ ನಿಮಗೆ ಹೇಳಿ ಅದನ್ನ ಬರೆದು ಅಂತ್ಯೋಕ್ಯ ಪಟ್ಟಣದಲ್ಲೂ ಇರುವಂತ ಸಭೆಗಳಿಗೆ, ಅಲ್ಲಿ ಸುತ್ತಮುತ್ತಲು ಇರುವಂತ ಸಭೆಗಳಿಗೆ ಈ ಒಂದು ನಿರ್ಧಾರವನ್ನ ನೀವು ಹೋದ್ರಿ ಅಂತ ಹೇಳಿ ನಮ್ಮ ಬರವಣಿಗೆಯಲ್ಲಿ ಬರ್ಕೊಟ್ವಿ ಅಂತ ಹೇಳ್ತಾರೆ. ಸೊ ಏನು ವಿಚಾರಗಳನ್ನ ಅಲ್ಲಿ ಅನ್ಯ ಜನರಿಂದ ಬಂದಂತ ಕ್ರೈಸ್ತರಿಗೆ ಅವರು ಹೇಳಿದ್ರು ಅಂತ ನೋಡ್ಬೇಕಾದ್ರೆ 4 ವಿಷಯಗಳನ್ನ ಹೇಳ್ತಾರೆ. ಇದಾಗ್ಲೇ ನಾವು ತುಂಬಾ ಏನಂತ ಹೇಳ್ಬೇಕಾದ್ರೆ ತುಂಬಾ ಕ್ಲಿಯರ್ ಆಗಿ ಇದನ್ನ ಓದಿದ್ವಿ ಆ ಒಂದು ಹಳೆಯ ಪಾಠದಲ್ಲಿ. ಆದ್ರೆ ಇಲ್ಲಿ ಕೂಡ ನಾವೇನ್ ನೋಡೋಣ ಅಂದ್ರೆ, ಏನು ಈ 4 ವಿಚಾರಗಳನ್ನ ಕ್ರೈಸ್ತರಾಗಿ ಅನ್ಯ ಜನರಿಂದ ಬಂದ ಕ್ರೈಸ್ತರು ಯಹೂದ್ಯ ಕ್ರೈಸ್ತರಿಗೆ ಒಂದು ಅಟಚಣೆ ಆಗದೆ ಇರುವಂಗೆ ನೀವು ನೋಡ್ಕೊಳ್ಳಿ ಅಂತ ಬರೀತಾರೆ ಅಲ್ವಾ. ಅವರ ನಂಬಿಕೆಯಲ್ಲಿ ಈ 4 ವಿಚಾರಗಳು ತುಂಬಾ ಮುಖ್ಯವಾಗಿದೆ. ಈ 4 ವಿಚಾರಗಳಲ್ಲಿ ನೀವು ಸ್ವಲ್ಪ ಗಮನವಾಗಿರಿ, ಇದನ್ನ ನೀವು ಪಾಲನೆ ಮಾಡಬೇಡಿ ಅಂತ ಹೇಳಿ ಅನ್ಯ ಜನರಿಂದ ಬಂದ ಕ್ರೈಸ್ತರಿಗೆ ಒಂದು ಸಲಹೆಯನ್ನ ಆಗ್ಲೇ ಕೊಟ್ಟಿದ್ದಾರೆ. ಇದೇನು 4 ವಿಷಯ ಅಂತ ಹೇಳ್ಬೇಕಾದ್ರೆ ಸಹೋದರರು ಓದುವಾಗ ಅದನ್ನು ನೋಡ್ರಿ, 4 ವಿಷಯನ ಅಲ್ಲೇ ಬರೀತಾರೆ ಕ್ಲಿಯರ್ ಆಗಿ. ಅದನ್ನ ನಿಧಾನಕ್ಕೆ ಓದೋಣ ಸಿಸ್ಟರ್ ಬ್ರದರ್. 4 ವಿಚಾರ ಲಾಸ್ಟ್ ಲೈನ್ ಅಲ್ಲಿ ನೋಡಿ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದ ರಕ್ತವನ್ನು ನೋಡ್ರಿ, ಒಂದು ವಿಗ್ರಹಕ್ಕೆ ನೈವೇದ್ಯ ಮಾಡಬಾರ್ದು ಅನ್ನುವ ಒಂದು ವಿಷಯ. ಎರಡನೇದು, ರಕ್ತವನ್ನು ಕುತ್ತಿಗೆ ಇಸುಕಿ ನೋಡಿ, ರಕ್ತವನ್ನು ನೀವು ಸೇವನೆ ಮಾಡಬಾರ್ದು, ಅಥವಾ ನೀವು ರಕ್ತದ ವಿಚಾರಗಳಾಗಿ ನೀವು ರಕ್ತವನ್ನ ಕುಡಿಬಾರ್ದು, ಅಥವಾ ನೀವು ಯಾವುದೇ ಒಂದು ಸ್ಯಾಕ್ರಿಫೈಸ್ ಮಾಡಿದ್ರು ಕೂಡ ಆ ಬಲಿಯಿಂದ ಬಂದಂತ ರಕ್ತವನ್ನ ನೀವು ತಿನ್ಬಾರ್ದು. ಇದು ಯಹೂದ್ಯರ ಒಂದು ನಂಬಿಕೆಯಲ್ಲಿ ತುಂಬಾ ತಪ್ಪಾದ ಒಂದು ವಿಷಯ. ಅಲ್ಲಿ ವಿಗ್ರಹಗಳಿಗೆ ನೀವು ಪೂಜೆ ಮಾಡೋದು, ನೈವೇದ್ಯ ಮಾಡೋದು ಕೂಡ ಯಹೂದ್ಯರಿಗೆ ತುಂಬಾ ಒಂದು ಪಾಪದ ವಿಷಯ. ಇದೆಲ್ಲ ಕೂಡ ನೀವು ಜಾಗ್ರತೆಯಿಂದ ಅಂತ ಹೇಳ್ರಿ. 3ನೇದಾಗಿ, ಕತ್ತಿ ಸಿಕ್ಕಿ ಯಾವುದೇ ಒಂದು ಪ್ರಾಣಿಯನ್ನ ನೀವು ಸಾಯಿಸಬಾರ್ದು. ಅದಕ್ಕೆ ಆದಂತ ಒಂದು ಪದ್ಧತಿ ಇದೆ. ಆ ಪದ್ಧತಿಯ ಪ್ರಕಾರ ಯಹೂದ್ಯರು ಪ್ರಾಣಿಗಳನ್ನ ಅಲ್ಲಿ ಏನ್ ಮಾಡ್ತಾ ಇದ್ರಿ, ಅಲ್ಲಿ ಬಲಿ ಕೊಡ್ತಾ ಇದ್ರು. ಇದರಲ್ಲೂ ಕೂಡ ನಿಮ್ಮ ಗಮನ ಇರಲಿ. ನೀವು ಇದ್ದಂತ ಹಳೆ ನಂಬಿಕೆಯಲ್ಲಿ, ಅನ್ಯ ಜನರ ನಂಬಿಕೆಯಲ್ಲಿ ಇದೆಲ್ಲ ನೀವು ಮಾಡ್ತಾ ಇದ್ರಿ. ಇದೆಲ್ಲ ಯಹೂದ್ಯ ಕ್ರೈಸ್ತರಿಗೆ ಒಂದು ದೊಡ್ಡ ಒಂದು ಅಟಚಣೆಯಾಗಿದೆ. ಅದಕ್ಕೋಸ್ಕರ ಇದನ್ನೆಲ್ಲ ನೀವು ಮಾಡಬೇಡ್ರಿ ಅನ್ನುವ ಸಲಹೆಯನ್ನ ಕೊಡ್ತಾರೆ. ಸೊ 3ನೇ ವಿಷಯವನ್ನ ನಾವು ನೋಡಿದಾಗ ಕತ್ತಿ ಸಿಕ್ಕಿ ಸಾಯಿಸುವಂಥದ್ದು. 4ನೇ ವಿಷಯ ಅದರದ ವಿಷಯ, ಫಾರ್ನಿಕೇಶನ್ ಅಂತಾರೆ ಇಂಗ್ಲಿಷ್ ಅಲ್ಲಿ ಅಲ್ವಾ. ಈ ಒಂದು ತಪ್ಪಾದ ಒಂದು ಸಂಬಂಧಗಳಲ್ಲಿ ನೀವು ನಿಮ್ಮ ಹಳೆಯ ನಂಬಿಕೆಯಲ್ಲಿ ಇದು ನಿಮ್ಮ ಪದ್ಧತಿಯಾಗಿತ್ತು. ಆದರೆ ಕ್ರಿಸ್ತನಲ್ಲಿ ಬಂದಾಗ ಯಹೂದ್ಯ ಕ್ರೈಸ್ತರು ಇದನ್ನ ದೊಡ್ಡ ಪಾಪವಾಗಿ ಅವರ ಒಂದು ನಂಬಿಕೆಯಲ್ಲಿ ಇಟ್ಟಿದ್ದಾರೆ. ಇದನ್ನು ಕೂಡ ನೀವು ಮಾಡದೇ ಇರ್ರಿ ಅಂತ ನಾವಾಗ್ಲೇ ಹೇಳಿದ್ದೀವಿ ಅಂತ ಹೇಳ್ತಾರೆ. ಸೊ ಇದೆಲ್ಲ ಅಲ್ಲಿರುವಂತ ಅಲ್ಲಿರುವಂತ ಹಿರಿಯರು ಸಲಹೆಯನ್ನ ಕೊಡ್ತಾರೆ. ಸರಿ, ಈಗ ಪೌಲನು ಏನ್ ಮಾಡ್ತಾರೆ ನೋಡ್ರಿ, ಯೋಚನೆ ಮಾಡಿ. ಇದೆಲ್ಲ ನಾವು ಓದ್ತಾ ಇರುವಾಗ ಪೌಲನ ವ್ಯಕ್ತಿತ್ವವನ್ನು ನೋಡೋಣ. ಪೌಲನ ವ್ಯಕ್ತಿತ್ವ ಏನಿತ್ತು ಅಂತ ನೋಡ್ಬೇಕಾದ್ರೆ, ಇಷ್ಟು ವರ್ಷ ಅಥವಾ ಇಷ್ಟು ಕಾಲ ಅವರು ಮಾಡಿದಂತ ಸ್ವಾರ್ಥೆಯ ಪಯಣದಲ್ಲಿ ದೇವರು ಆತನ ಸಂಗಡ ಇದ್ದು, ಆತನ ಸಂಗಡ ಅನೇಕ ಅದ್ಭುತಗಳನ್ನ ಮಾಡಿ, ಆತನ ಸಂಗಡ ಇದ್ದು ಆತನಿಗೆ ಆತ್ಮದಿಂದ ಅನೇಕ ಸಮಯ ಅವ್ರನ್ನ ಬಲಪಡಿಸಿ ದೃಢಪಡಿಸಿ ಕರ್ಕೊಬಂದ್ರು. ಆದ್ರೂ ಕೂಡ ಪೌಲನು ಈ ಹಿರಿಯರ ಮಾತಿಗೆ ವಿಧೇಯರಾಗ್ತಾರೆ. ಇದು ತುಂಬಾ ಮುಖ್ಯವಾದದ್ದು. ಪೌಲನು ಯಾವುದೇ ಒಂದು ಮರು ಮಾತು ಇಲ್ಲದೆ ಆ ವಿಷಯ ದೇವರ ಚಿತ್ತವಾಗಿ ಇದೆ ಅಂತ ಹೇಳಿ, ಅಥವಾ ಈ ವಿಷಯವನ್ನ ಮಾಡೋದ್ರಿಂದ ದೇವರ ಒಂದು ಕಾರ್ಯದಲ್ಲಿ ನಾನು ಯಾವುದೂ ತಪ್ಪು ಮಾಡ್ತಾ ಇಲ್ಲ ಅನ್ನೋ ಒಂದು ಮನವರಿಕೆ ಆದ್ಮೇಲೆನೆ ಪೌಲನು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸದೆ, ಅಥವಾ ನಾನು ಮಾಡಲ್ಲ, ನೀವು ನನಗೆ ಈ ವಿಷಯಗಳನ್ನ, ಈ ಒಂದು ರಿಸ್ಟ್ರಿಕ್ಷನ್ಸ್ನ ಆಗ್ಬೇಡಿ ಅಂತ
ಅಲ್ಲಿ ಯಾವುದೇ ರೀತಿಯ ಗೊಂದಲವನ್ನ ಉಂಟು ಮಾಡಿಲ್ಲ. ಸಹೋದರ ಇದೇ ಒಬ್ಬ ಕ್ರೈಸ್ತ ಸಹೋದರ ಸಹೋದರಿಯರ ಉನ್ನತವಾದ ಬೆಳವಣಿಗೆಯ ಸೂಚನೆ. ಸೊ ಏನ್ ಮಾಡ್ತಾರೆ ಅಂತ ನೋಡಿ, 26ನೇ ವಚನವನ್ನ ಓದೋಣ. 26ನೇ ವಚನದಲ್ಲಿ ಏನ್ ಮಾಡ್ತಾರೆ ಅಪೊಸ್ತಲರು ಅಂತ ಬರೀತಾರೆ ನೋಡ್ರಿ. ಈಗ ಆಗ ಪೌಲನು ಆ ಮನುಷ್ಯರನ್ನು ಕರೆದುಕೊಂಡು ಮರುದಿನ ಅವರೊಡನೆ ತನ್ನನ್ನು ಶುದ್ಧಿ ಮಾಡಿಕೊಂಡು ವ್ರತದ ದಿವಸಗಳು ಮುಗಿದವೆಂದು ತಿಳಿಸುವವನಾಗಿ ದೇವಾಲಯದೊಳಗೆ ಹೋದನು. ಪ್ರತಿಯೊಬ್ಬನಿಗೋಸ್ಕರ ಮಾಡಬೇಕಾದ ಅರ್ಪಣೆಯನ್ನು ಮುಂದೆ ಅರ್ಪಿಸಬೇಕಾಗಿತ್ತು. ಸರಿ ಸಹೋದರ ನೋಡ್ರಿ, ಆ ಒಂದು ಏನಂತ ಹೇಳ್ಬೇಕಾದ್ರೆ ಹಿರಿಯರಿಗೆ ಆ ಒಂದು ಹಿರಿಯರಿಗೆ ಆತನು ಕೊಟ್ಟಂತ ಆ ಒಂದು ಗೌರವ ತುಂಬಾ ಮುಖ್ಯ. ಈ ರೀತಿಯ ಒಂದು ವಿಷಯವನ್ನ ಮಾಡಿದ್ರೆ ಆತನು ಅದಕ್ಕೋಸ್ಕರನೇ ಬಂದ್ರು ಅಲ್ವಾ, ವ್ರತವನ್ನ ಮುಗಿಸೋದಕ್ಕೋಸ್ಕರನೇ ಬಂದ್ರು. ಸೊ ಆ ವಿಚಾರವನ್ನ ಇವರು ಈಗ ಪಬ್ಲಿಕ್ ಆಗಿ ಅಲ್ವಾ, ಜನ ಸಮೂಹದ ಮುಂದೆ ಇದನ್ನ ಮಾಡು ಅಂತ ಕೇಳ್ಕೊತಾರೆ ಅಷ್ಟೇ. ಸೊ ಈಗ ಆತನು ಏನ್ ಮಾಡ್ತಾರೆ ಅಂತ ನೋಡ್ಬೇಕಾದ್ರೆ, ಅವರು ಹೇಳಿದ ಸಲಹೆ ಪ್ರಕಾರನೇ ಅವರು ಆ ಒಂದು ನಜರೇನ್ ಆ ವ್ರತವನ್ನ ಅವರು ಮುಗಿಸ್ಬೇಕಾದ್ರೆ ಅದನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಬೇಕಾದ್ರೆ ಆ ಒಂದು ಪದ್ಧತಿ ಇತ್ತು ಯಹೂದ್ಯರಲ್ಲಿ. ಅವ್ರನ್ನ ಶುದ್ಧೀಕರಣೆ ಮಾಡ್ಕೊಳ್ಳೋದು, ಅವರ ಒಂದು ಕೂದಲುಗಳನ್ನ ಚವರ ಮಾಡ್ಕೋಬೇಕು. ಅವರು ಇಷ್ಟು ದಿನ ಅದನ್ನೆಲ್ಲ ಚವರ ಮಾಡದೆ ಬಿಟ್ಟಿದ್ರು. ಅದನ್ನೆಲ್ಲ ಈಗ ಸರಿಪಡಿಸ್ಕೊಂಡು ಅವ್ರು ಏನ್ ಮಾಡ್ಬೇಕೀಗ, ದೇವಾಲಯದೊಳಗೆ ಹೋಗಿ ಅವಳು ಏನ್ ಮಾಡ್ಬೇಕ್ರಿ, ಅಲ್ಲಿ ದೇವರಿಗೆ ದೇವರಿಗೆ ಕೊಡುವಂತ ಎಲ್ಲಾ ಒಂದು ಆಫರಿಂಗ್ಸ್ನ ಅಲ್ಲಿ ಕೊಟ್ಟು ಅವರ ಆ ವ್ರತವನ್ನ ಮುಗಿಸ್ಬೇಕು. ಆ ಕೆಲಸವನ್ನ ಪೌಲ್ ಏನ್ ಮಾಡ್ತಾರೆ, ಹೀಗೆ ಮಾಡ್ತಾರೆ. ಅದೇ ತುಂಬಾ ಮುಖ್ಯ. ಅದನ್ನೇ ಹೇಳ್ತಾರೆ, ಮಾರನೇ ದಿನ ಏನ್ ಮಾಡ್ತಾರೆ ಅಂದ್ರೆ ಅವ್ರನ್ನ ಶುದ್ಧಿಗಡಿಸ್ಕೊಂಡು ಅವರು ದೇವಾಲಯದೊಳಗೆ ಹೋಗಿ ಅಲ್ಲಿ ಆ ಒಂದು ಆ ಒಂದು ನಜರೇನ್ ವ್ರತ ಅಲ್ಲಿ ಮುಗಿದ ನಂತರ ದೇವರಿಗೆ ಯಜ್ಞ ಹೋಮಗಳನ್ನ ಅರ್ಪಿಸಿ ಅಲ್ಲಿ ಆ ಒಂದು ವ್ರತವನ್ನ ಮುಗಿಸುವ ಒಂದು ಪದ್ಧತಿ ಇತ್ತು. ಅದನ್ನ ಈಗ ಪೌಲನು ಮಾಡ್ತಾರೆ. ಯಾಕೆ ಆದ್ರೆ ಅಲ್ಲಿ ಇರುವಂತ ಯಹೂದ್ಯರು ಪೌಲನನ್ನ ಬೇರೆ ರೀತಿಯಲ್ಲಿ ಪ್ರತಿಬಿಂಬಿಸಿದ್ರು. ಜನರ ಮಧ್ಯದಲ್ಲಿ ಅವರಲ್ಲಿದ್ದಂತ ಆಕ್ರೋಶವನ್ನ ಬೇರೆ ರೀತಿಯಲ್ಲಿ ಅಲ್ಲಿ ಪ್ರತಿಬಿಂಬಿಸಿದ್ರು ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಸೊ ಇದರಲ್ಲಿ ನಾವು ಒಂದು ವಿಷಯವನ್ನ ಏನ್ ನೋಡ್ಬೋದು ಅಂದ್ರೆ, ಈ ಯಹೂದ್ಯ ಕ್ರೈಸ್ತರಲ್ಲಿ ಒಂದು ವಿಷಯ ಏನ್ ನಾವು ಗಮನಿಸ್ಬೋದು ಅಂದ್ರೆ, ಇವರು ಸ್ವಾಮಿಯನ್ನ ಸ್ವೀಕಾರ ಮಾಡಿದ ನಂತರ ಕೂಡ ಇವರ ಹಳೆ ನಂಬಿಕೆಯನ್ನ ಇವರು ಬಿಡೋದಿಕ್ಕೆ ಇನ್ನ ಪ್ರಯತ್ನಗಳನ್ನ ಮಾಡಿಲ್ಲ, ಅಥವಾ ಆ ಕ್ರಿಸ್ತನಲ್ಲಿ ಇರುವಂತ ಸಂಪೂರ್ಣತೆಯನ್ನ ಅವರು ಇನ್ನೂ ಅದನ್ನ ಸ್ವೀಕಾರ ಅಥವಾ ಅದನ್ನ ಪಡ್ಕೊಳ್ಳೋದಿಕ್ಕೆ ಇನ್ನೂ ಪ್ರಯತ್ನಗಳನ್ನ ಮಾಡಿಲ್ಲ. ಇವರು ಸ್ವಾಮಿಯನ್ನ ಸ್ವೀಕಾರ ಮಾಡಿಕೊಂಡ್ರು, ಇವರೇ ನಮ್ಮ ಮೆಸಾಯ ಅಂತ ಸ್ವೀಕಾರ ಮಾಡಿಕೊಂಡ್ರು. ಆದರೆ ಯಹೂದ್ಯರ ಧರ್ಮಶಾಸ್ತ್ರದ ಪದ್ಧತಿ ಕೂಡ ಇದರ ಜೊತೆ ಬೇಕು ಅಂತ ಒಂದಷ್ಟು ಯಹೂದ್ಯ ಕ್ರೈಸ್ತರು ಇದರ ಮೇಲೆ ನಂಬಿಕೆ ಇಟ್ಟಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಸೊ ಆ ರೀತಿ ಇರುವಾಗ ಇಲ್ಲಿ ನಾವು ತುಂಬಾ ಮುಖ್ಯವಾಗಿ ಪೌಲನ ಒಂದು ನಿರ್ಧಾರವನ್ನ ಸ್ವಲ್ಪ ಪರಿಶೀಲನೆ ಮಾಡಬೇಕು. ಪೌಲನು ತಗೊಂಡಂತ ಈ ನಿರ್ಧಾರ ಸರಿಯಾದದ್ದ, ಅಥವಾ ಅಲ್ಲಿ ಸತ್ಯವನ್ನ ಕಾಂಪ್ರಮೈಸ್ ಮಾಡ್ಬಿಟ್ರ, ಅಥವಾ ಸತ್ಯವನ್ನ ಅಲ್ಲಿ ಬಿಟ್ಕೊಟ್ಟು ಯಹೂದ್ಯರಿಗೋಸ್ಕರ ಅವರು ಏನಾದ್ರೂ ತಪ್ಪಾದ ಒಂದು ನಿರ್ಧಾರ ತಗೊಂಡ್ರ ಅಂದ್ರೆ, ಇಲ್ಲಿ ಆ ರೀತಿಯ ಒಂದು ವಿಷಯ ಎಲ್ಲೂ ನಮಗೆ ಸತ್ಯವೇದದಲ್ಲಿ ವಚನ ಆ ರೀತಿಯಲ್ಲಿಲ್ಲ. ಪೌಲನ ಅದನ್ನ ಮಾಡಕ್ಕೆ ಮುಂದೆ ಬರ್ತಾರೆ ಅಂದ್ರೆ ಅದು ದೇವರ ಸಂಕಲ್ಪವಾಗೇ ಇರಬೇಕು ಅನ್ನೋದು ನಮ್ಮ ಒಂದು ನಂಬಿಕೆ. ಯಾಕಂದ್ರೆ ಪೌಲನು ಸಾಧಾರಣವಾದ ವ್ಯಕ್ತಿ ಅಲ್ಲ ಅಲ್ವಾ. ಆತನು ಯಹೂದ್ಯರ ಧರ್ಮಶಾಸ್ತ್ರದಲ್ಲಿ ಪ್ರವೀಣರಾಗಿದ್ರು. ಸ್ವಾಮಿಯ ಒಂದು ವಿಚಾರದಲ್ಲಿ ಸ್ವಾಮಿಯನ್ನ ಸ್ವಯಂ ನೋಡಿದವರಾಗಿದ್ರು. ಅವರು ಮಾರ್ಪಡೆ ಆದ ನಂತರ ಸ್ವಾಮಿಯ ಧ್ವನಿಯನ್ನ ಕೇಳಿದ್ರು. ಎಷ್ಟೋ ಸಮಯದಲ್ಲಿ ದೃಢವಾಗಿರು, ಧೈರ್ಯವಾಗಿರು, ನೀನು ಸುವಾರ್ತೆಯನ್ನ ನೀನು ಹೇಳೋದಕ್ಕೆ ನಿಲ್ಲಿಸ್ಬೇಡ ಅಂತ ಸ್ವಾಮಿಯ ಒಂದು ವಿಚಾರಗಳನ್ನ
ಇವರು ಕೇಳಿದ್ರು ಅಂತ ಕೂಡ ನಾವು ಈ ಒಂದು ಪುಸ್ತಕದಲ್ಲಿ ಓದಿದ್ವಿ. ಸೊ ಆ ರೀತಿಯ ವ್ಯಕ್ತಿ ಈ ಒಂದು ವಿಷಯಕ್ಕೆ, ಈ ಧರ್ಮಶಾಸ್ತ್ರದ ವಿಷಯದಲ್ಲಿ ಅವರು ತಗೊಂಡಂತ ನಿರ್ಧಾರ ತಪ್ಪ ಅನ್ನೋದು ಕೂಡ ಎಷ್ಟೋ ಸರಿ ನಮಗೆ ಒಂದು ಪ್ರಶ್ನೆ ಆಗತ್ತೆ ಸಹೋದರರೇ. ಆದ್ರೆ ಇಲ್ಲಿ ನಾವು ನೋಡುವಾಗ ಈ ಒಂದು ಯಹೂದ್ಯರು ಮಾಡ್ತಾ ಇದ್ದಂತ ಈ ವಿಷಯ ಹಳೆಯ ಒಡಂಬಡಿಕೆಯಲ್ಲಿ ಧರ್ಮಶಾಸ್ತ್ರದಲ್ಲಿ ಇದ್ದಂತ ಒಂದು ಬಳಕೆ, ಇದನ್ನು ಕೂಡ ದೇವರೇ ಕೊಟ್ಟಿದ್ರು ಅಲ್ವಾ. ಈ ಒಂದು ನಜರೇನ್ ಒಂದು ವ್ರತವನ್ನ ಕೂಡ ದೇವರು ಸ್ವೀಕಾರ ಮಾಡಿದ್ರು. ಅಲ್ಲಿ ಒಂದು ಕಾಲ ಸಮಯಕ್ಕೋಸ್ಕರ ದೇವರಿಗೋಸ್ಕರ ಅಥವಾ ತನ್ನನ್ನೇ ತಾನು ಶುದ್ಧೀಕರಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ವ್ರತವನ್ನ ಮಾಡ್ತಾ ಇದ್ರು. ಇದು ದೇವರು ಆ ವಿಷಯಗಳನ್ನ ಏನ್ ಮಾಡಿದ್ರಿ, ಆ ಯಹೂದ್ಯ ಜನರಲ್ಲಿ ಅದನ್ನ ಮಾಡೋದಕ್ಕೆ ಅಲ್ಲಿ ಆಜ್ಞೆ ಕೊಟ್ಟಿದ್ರು. ಸೊ ಆ ರೀತಿ ಇರುವಾಗ ಇವರು ಮಾಡ್ತಾ ಇರೋದು ದೇವರ ವಿರುದ್ಧವಾಗಿ ಯಾವುದು ಇಲ್ಲ. ಏನೊಂದೇ ವಿಷಯ ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಇನ್ನು ಇವರು ಅದನ್ನ ಜಾರಿಗೆ ತಂದು ಅದನ್ನ ಮಾಡಬೇಕಾಗಿರೋದು ಅನ್ನೋದು ಮಾತ್ರ ವಿನಃ ಬೇರೆ ಯಾವುದೇ ರೀತಿಯ ಒಂದು ಕಾರ್ಯಗಳಿಲ್ಲ. ಸೊ ಅದರಲ್ಲಿ ಒಂದು ವಿಚಾರ ಪೌಲು ಏನಂತ ಅಲ್ಲಿ ಸ್ಪಷ್ಟಪಡಿಸಿದ್ರು ಅಂದ್ರೆ, ನೀನು ಧರ್ಮಶಾಸ್ತ್ರದ ಒಂದಷ್ಟು ವಿಚಾರಗಳನ್ನ ಕಡಾಖಂಡಿತವಾಗಿ ಮಾಡಲೇಬೇಕು ಅಂತ ನೀವು ಒತ್ತಾಯ ಮಾಡಬೇಡ್ರಿ ಅನ್ನೋದನ್ನ ಮಾತ್ರ ಪೌಲನಲ್ಲಿ ಅವರ ಒಂದು ಸುವಾರ್ತೆಯ ವಿಷಯದಲ್ಲಿ ಇದನ್ನ ಮಾತ್ರ ಸ್ಪಷ್ಟಪಡಿಸ್ತಾ ಇದ್ರು. ನೀವು ಸುನ್ನತಿಯ ವಿಚಾರದಲ್ಲಿ ಕೂಡ ನೀವು ಸುನ್ನತಿ ಮಾಡಿಕೊಡ್ರಿ, ನಿಮ್ಮ ಸಂಪ್ರದಾಯದ ಪ್ರಕಾರ ಅಥವಾ ನಿಮ್ಮ ಕಾನೂನಿನ ಪ್ರಕಾರ, ನಿಮ್ಮ ಧರ್ಮಶಾಸ್ತ್ರದ ಪ್ರಕಾರ ನೀವು ಮಾಡ್ಕೊಳ್ಳಿ. ಆದರೆ ಆ ಸುನ್ನತಿಯನ್ನ ಅನ್ಯ ಜನರಾಗಿ ಬಂದಿರುವಂತ ಕ್ರೈಸ್ತರು ಕೂಡ ಕಡಾಖಂಡಿತವಾಗಿ ಮಾಡಲೇಬೇಕು, ಅದೇ ರಕ್ಷಣೆಗೆ ಮಾರ್ಗ ಅಂತ ಹೇಳಿ ನೀವು ತಪ್ಪಾಗಿ ಅಲ್ಲಿ ವಿಚಾರವನ್ನ ಮಾಡಬೇಡ್ರಿ ಅನ್ನೋದನ್ನ ಮಾತ್ರ ಪೌಲನು ಒತ್ತಾಯ ಮಾಡ್ತಾ ಇದ್ರು ಸಹೋದರರೇ. ಅದಕ್ಕೋಸ್ಕರನೇ ನೀವು ನೋಡ್ಬೇಕಾದ್ರೆ ಅಲ್ಲಿ ನಾವೇನ್ ನೋಡ್ತೀವಿ ಅಂದ್ರೆ ಸಹೋದರರೇ, ತೀತುಗೆ ಸುನ್ನತಿ ಮಾಡಬೇಕು ಅಂದ್ರೆ ಅಲ್ಲಿ ಪೌಲ್ ಏನ್ ಮಾಡ್ಬಿಟ್ರಿ, ಅದನ್ನ ನಿರಾಕರಿಸಿದ್ರು. ಯಾಕಂದ್ರೆ ತೀತನು ಒಂದು ಅನ್ಯ ಜನರಿಂದ ಬಂದಂತ ಸಹೋದರ, ಅವನಿಗೆ ಈ ಒಂದು ಸುನ್ನತಿ ಬೇಕಾಗಿಲ್ಲ. ಆದರೆ ತಿಮೋತಿಯುಗೆ ಸುನ್ನತಿ ಮಾಡೋದಕ್ಕೆ ಪೌಲ್ ಏನ್ ಮಾಡಿದ್ರಿ, ಅಲ್ಲಿ ದಾರಿ ಮಾಡಿಕೊಟ್ರು. ಸೊ ಇದೇ ಪೌಲನು ಧರ್ಮಶಾಸ್ತ್ರದ ವಿಚಾರದಲ್ಲಿ ತಗೊಂಡಂತ ನಿರ್ಧಾರಗಳನ್ನ ನಾವು ತುಂಬಾ ಕ್ಲಿಯರ್ ಆಗಿ ನೋಡ್ಬೋದು ಸಹೋದರರೇ. ಸೊ ಆ ರೀತಿಯ ವಿಚಾರವಾಗಿ ನಾವು ನೋಡ್ಬೇಕಾದ್ರೆ ಪೌಲನು ಯಹೂದ್ಯರಿಗೆ ಯಹೂದ್ಯನಾಗಿದ್ದ, ಅನ್ಯ ಜನರಿಗೆ ಅನ್ಯ ಜನರಾಗಿತ್ತು ಅಂತ ಹೇಳ್ಬೇಕಾದ್ರೆ ಎರಡು ವಿಚಾರಗಳನ್ನ ಸರಿಸಮಾನವಾಗಿ ದೇವರ ಚಿತ್ತಕ್ಕೆ ಅನುಗುಣವಾಗಿ ಅವರು ನಿರ್ಧಾರಗಳನ್ನ ತಗೊಂಡ್ರು ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರರೇ. ಇದಕ್ಕೆ ಒಂದು ವಚನವನ್ನ ಓದೋಣ. 1 ಕೊರಿಂಥಿಯ 9ನೇ ಅಧ್ಯಾಯ 20 ಮತ್ತೆ 21 ವಚನಗಳು. 1 Corinthians 9th chapter 20 and 21. ಹೇಳಿ. 1 ಕೊರಿಂಥಿಯ 9ನೇ ಅಧ್ಯಾಯ 20 ಮತ್ತೆ 21 ವಚನ. ನಾನು ಎಲ್ಲಾ ವಿಷಯದಲ್ಲಿ ಸ್ವತಂತ್ರನಾಗಿದ್ದರೂ ಹೆಚ್ಚು ಜನರನ್ನು ಸಂಪಾದಿಸಿಕೊಳ್ಳಬೇಕೆಂದು ನನ್ನನ್ನು ಎಲ್ಲರಿಗೂ ಅಧೀನ ಮಾಡಿದೆನು. ಯಹೂದ್ಯರನ್ನು ಸಂಪಾದಿಸಿಕೊಳ್ಳುವುದಕ್ಕೆ ಯಹೂದ್ಯರಿಗೆ ಯಹೂದ್ಯನಂತಾದೆನು. ನಾನು ನಿಯಮಗಳಿಗೆ ಅಧೀನ ನಲ್ಲದವನಾದರೂ ನಿಯಮಗಳಿಗೆ ಅಧೀನರಾದವರನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಅವರಿಗೆ ನಿಯಮಗಳಿಗೆ ಅಧೀನನಂತಾದೆನು. ನೋಡ್ರಿ ಸಹೋದರ ಇಲ್ಲಿ ಹೇಳ್ತಾರೆ, ಯಹೂದ್ಯರನ್ನ ಸಂಪಾದಿಸ್ಕೊಳ್ಳಕ್ಕೆ ಯಹೂದ್ಯರಲ್ಲಿ ಯಹೂದ್ಯರಾಗಿದ್ದೆ, ಅವರ ಒಂದಷ್ಟು ಆ ಧರ್ಮಶಾಸ್ತ್ರದ ಒಂದು ವಿಚಾರವನ್ನ ನಾನು ಎದುರಿಸಿಲ್ಲ. ಅದು ದೇವರ ಒಂದು ಸಂಕಲ್ಪವಾಗಿದ್ದಿರೋದ್ರಿಂದ ಅದನ್ನು ಕೂಡ ಇವರು ಕ್ರಿಸ್ತನನ್ನ ಸಂಪೂರ್ಣವಾಗಿ ಸ್ವೀಕಾರ ಮಾಡೋ ತನಕ, ಅದನ್ನ ಆ ಬೆಳವಣಿಗೆ ಬರೋ ತನಕ ಇದನ್ನ ನಾನು ಅವ್ರಿಗೆ ಅದನ್ನ ನಿರಾಕಾರ ಮಾಡಿಲ್ಲ. ಆದ್ರೆ ಅದನ್ನ ಅವಕಾಶ ಕೊಟ್ಟೆ, ಅದನ್ನ ಮಾಡಿಕೊಂಡು ಒಂದು ಸಮಯ ದೇವರ ಆತ್ಮವು ಸಂಪೂರ್ಣವಾಗಿ ಬಂದಾಗ ಅದನ್ನ ಅವರೇ ಬಿಡ್ಬೋದು ಅನ್ನುವ
ಒಂದು ವಿಷಯದಲ್ಲಿ ಅವರಿಗೆ ಆ ಒಂದು ಸಲಹೆಯನ್ನು ಕೊಟ್ಟೆ. ಅದೇ ರೀತಿಯಲ್ಲಿ ಅನ್ಯ ಜನರಿಂದ ಬಂದಂತ ಸಹೋದರರಿಗೂ ಕೂಡ ನಾನು ಯಾವ ರೀತಿ ಅವರು ಕ್ರಿಸ್ತನಲ್ಲಿ ಯಾವುದರ ಮೇಲೆ ಅವರ ನಿರ್ಧಾರಗಳಿರಬೇಕು, ಯಾವ ವಿಷಯ ಅವರ ರಕ್ಷಣೆಗೆ ಹೊಂದುವಂಥದ್ದಾಗಿದೆ ಅಂತ ಹೇಳಿ ನಾನು ಅವ್ರಿಗೂ ಕೂಡ ಆ ರೀತಿಯಲ್ಲಿ ನಡ್ಕೊಂಡೆ ಅಂತ ಅಲ್ಲಿ ಹೇಳ್ತಾರೆ ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಪೌಲನು ಯಹೂದ್ಯ ಕ್ರೈಸ್ತರಲ್ಲಿ ಈ ನಜರೇನ್ ವ್ರತ ಬಂದು ತುಂಬಾ ಶ್ರೇಷ್ಠವಾದ ಒಂದು ವ್ರತ. ಈ ವ್ರತದಲ್ಲಿ ನೀವು ನೋಡ್ಬೇಕಾದ್ರೆ ಸಹೋದರರೇ ಅನೇಕ ಒಂದು ಒಂದು ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾರೆ. ಯಾವ ರೀತಿ ಅವರು ಬಟ್ಟೆಯನ್ನ ಹರ್ಕೊಂಡು ಅವರ ತಲೆ ಮೇಲೆ ಬೂದಿ ಹಾಕ್ಕೊಂಡು ಅವರು ಯಾವ ರೀತಿ ಪಶ್ಚಾತ್ತಾಪವನ್ನ ಪಟ್ಟು ಅವರು ಶುದ್ಧೀಕರಣೆ ಆಗೋದಿಕ್ಕೆ ದೇವರು ಕೃಪೆ ಮಾಡಿದ್ದಾರೆ ಅಂತ ಕೂಡ ಅಲ್ಲಿ ನಾವು ನೋಡ್ತೀವಿ. ಸೊ ಆ ರೀತಿ ಆ ಒಂದು ಹಬ್ಬ ಅಥವಾ ಆ ಒಂದು ವ್ರತ ಅದಕ್ಕೆ ನಿಯಮಗಳಿತ್ತು ಆ ರೀತಿ. ಸೊ ಇದನ್ನೆಲ್ಲ ಪೌಲು ಎಲ್ಲೂ ಏನ್ ಮಾಡಿಲ್ಲ ರೀ, ಇದನ್ನ ಎದುರಿಸಿಲ್ಲ ಅಥವಾ ಅದನ್ನ ಬಂದು ವಿರೋಧಿಸಿಲ್ಲ ಅಂತ ಕೂಡ ನಾವು ನೋಡ್ಬೋದು ಸಹೋದರರೇ. ಸೊ ಆ ರೀತಿಯಲ್ಲಿ ನಾವು ನೋಡುವಾಗ ಪೌಲನು ಯಾವ ರೀತಿಯ ಒಂದು ವಿಚಾರಗಳನ್ನ ನಾವು ನೋಡ್ತೀವಿ. ಈ ಕಾರ್ಯದಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ ಪೌಲನಿಗೆ ಈ ಒಂದು ವಿಷಯ ನೋಡ್ಬೇಕಾದ್ರೆ ಆಗ್ಲೇ ಯೆರೂಸಲೇಮಲ್ಲಿ ಈ ರೀತಿಯ ಒಂದು ವಿಚಾರ ನಡೆದಿದೆ. ಇವರ ಮೇಲೆ ಎಂತ ಒಂದು ಅಪವಾದನೆ, ಎಂತ ಒಂದು ದೂರು ಅಂತ ನಾವು ನೋಡ್ಬೋದು. ಅದಾದಾಗ ಸಹೋದರರೇ ನಾವು ನೋಡ್ತೀವಿ ಅಂದ್ರೆ ಇದಕ್ಕೆಲ್ಲಾನು ಸಿದ್ಧವಾಗಿ ಪೌಲನು ಬಂದಿದ್ರು ಅಂತ ಕೂಡ ನಮಗೆ ಸ್ಪಷ್ಟವಾಗ್ತಾ ಇದೆ. ಸೊ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರರೇ ಪೌಲನಿಗೆ ಅವ್ರಿಗೆ ಇದ್ದಂತ ಒಂದು ಲಿಮಿಟೇಷನ್ ಅಥವಾ ಅವರು ಯಾವುದು ಮಾಡ್ಬೋದು ಯಾವುದು ಮಾಡಬಾರ್ದು ಅನ್ನುವ ಒಂದು ಲಿಮಿಟೇಷನ್ ಅವ್ರಿಗೆ ತುಂಬಾ ಕ್ಲಿಯರ್ ಆಗಿ ಅರಿವಿತ್ತು. ಆ ಜ್ಞಾನ ಅವ್ರಿಗಿತ್ತು. ಅದಕ್ಕೋಸ್ಕರನೇ ನಾವು ನೋಡ್ಬೇಕಾದ್ರೆ ಈ ವಿಗ್ರಹಗಳಿಗೆ ಇಟ್ಟಂತ ಒಂದು ಮಾಂಸದ ಬಗ್ಗೆ ಅವ್ರು ಮಾತಾಡುವಾಗ 2 ವಿಚಾರವನ್ನ ಹೇಳ್ತಾರೆ ನೋಡ್ರಿ. ಅವರ ಒಂದು ಫ್ರೀನೆಸ್ಸು, ಅವರ ಒಂದು ಲಿಬರ್ಟಿ ಹೆಂಗಿತ್ತು ಅಂದ್ರೆ, ನಾನು ಒಂದು ವೇಳೆ ಆ ಒಂದು ಐಡಲ್ಸ್ಗೆ ಇಟ್ಟಂತ ಆ ಮಾಂಸವನ್ನ ತಿನ್ನೋದಿಕ್ಕೆ ನನಗೆ ಯಾವುದೇ ರೀತಿ ಹಾನಿ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಒಂದು ಮಾಂಸವನ್ನ ಆ ಒಂದು ವಿಗ್ರಹ ಮುಂದೆ ಇಡೋದ್ರಿಂದ ಆ ಮಾಂಸಕ್ಕೆ ಯಾವುದೇ ರೀತಿಯ ಒಂದು ಪರಿವರ್ತನೆ ಆಗಲ್ಲ ಅಥವಾ ಯಾವುದೇ ರೀತಿಯ ಒಂದು ದೋಷ ಆಗಲ್ಲ. ಅದರಿಂದ ಅದನ್ನು ತಿನ್ನೋದ್ರಿಂದ ನನಗೇನು ದೇವರ ವಿರುದ್ಧವಾಗಿ ನಾನು ಏನೂ ಮಾಡ್ತಾ ಇಲ್ಲ ಅಂತ ಒಂದು ವಿಷಯವನ್ನ ಹೇಳ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಕಡೆ ಹೇಳ್ತಾರೆ, ಒಂದು ವೇಳೆ ನಾನು ಆ ಮಾಂಸವನ್ನ ತಿನ್ನೋದನ್ನ ಬಲಹೀನನಾಗಿರುವಂತ ಒಬ್ಬ ಯಹೂದ್ಯ ಕ್ರಿಸ್ತನು ಅಥವಾ ಯಹೂದ್ಯ ಕ್ರೈಸ್ತಿ ಅದನ್ನ ನೋಡ್ಬಿಟ್ರೆ ಅವನು ಎಡವು ಬೀಳೋದಕ್ಕೆ ಸಾಧ್ಯತೆಗಳಿದ್ರೆ ಅದನ್ನ ನಾನು ತಿನ್ನೋದೇ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ಇದೇ ಪೌಲನ ಒಂದು ಧರ್ಮಶಾಸ್ತ್ರದ ವಿಚಾರದಲ್ಲಿ ಅವರು ಯಾವುದನ್ನ ಬಿಟ್ಟು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನ ಅವರು ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡಿದ್ರು ಸಹೋದರರೇ. ಸೊ ಅದರಿಂದ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಪೌಲನು ಆ ಒಂದು ಯಾವ ರೀತಿ ಆ ನಂಬಿಕೆಯಲ್ಲಿ ಇರೋರಿಗೆ ಗೌರವ ಕೊಡಬೇಕು ಅನ್ನೋದನ್ನೇ ಅವರು ಕಲಿತಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಅದರಿಂದ ಈ ವಿಚಾರಗಳನ್ನ ನಾವು ನೋಡ್ಬೇಕಾದ್ರೆ ಇವತ್ತು ನೋಡಿದಂತ ಈ ಒಂದು ವಚನಗಳು ತುಂಬಾ ನಮಗೆ ಪಾಠ ತಿಳಿಸುವಂಥದ್ದಾಗಿದೆ. ಪೌಲನ ವ್ಯಕ್ತಿತ್ವ, ಆತನ ಒಂದು ತಗ್ಗಿದ ಸ್ವಭಾವ, ಆತನು ದೇವರ ಸಂಕಲ್ಪವನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ರು, ಧರ್ಮಶಾಸ್ತ್ರಕ್ಕೂ ಕ್ರಿಸ್ತನ ಒಂದು ನಂಬಿಕೆಗೂ ಇರುವಂತ ಒಂದು ವ್ಯತ್ಯಾಸ ಏನು, ಅದನ್ನ ಯಾವುದು ಮಾಡಬಹುದು ಯಾವುದು ಮಾಡಬಾರದು. ಸೊ ಇದೆಲ್ಲ ಕೂಡ ಆತನು ಸರಿಯಾದ ಮನಸ್ಥಿತಿಯಲ್ಲಿ ಆ ವಿಚಾರಗಳನ್ನ ಅರ್ಥ ಮಾಡ್ಕೊಂಡಿದ್ರು ಸಹೋದರ. ಯಾಕಂದ್ರೆ ಪೌಲನು ಆ ಒಂದು ದೇವರ ಒಂದು ಜೊತೆಯಲ್ಲಿ ಅಷ್ಟು ಅನ್ಯೋನ್ಯವಾಗಿತ್ತು. ಎಷ್ಟೋ ಸಮಯಗಳಲ್ಲಿ
ಅಪೋಸ್ಲರು ಕೂಡ ತಪ್ಪು ಮಾಡ್ಬಿಡ್ತಾರೆ ಅಲ್ವಾ. ಈ ಘಟನೆ ನಮ್ಗೆ ಗೊತ್ತಿದೆ. ಸೊ ನಮ್ಮ ಮುಂದಿನ ಪಾಠದಲ್ಲಿ ಈ ಘಟನೆಗಳು ನಾವು ನೋಡ್ಬೋದು. ಯಾಕಂದ್ರೆ ಒಂದು ಕಡೆ ಪೇತ್ರನು ಯಹೂದ್ಯ ಕ್ರಿಸ್ತರು ಬಂದಾಗ ಅವರು ಅನ್ಯ ಜನರ ಜೊತೆ ಇದ್ದಿದ್ದ ಒಂದು ಸನ್ನಿವೇಶದಲ್ಲಿ ಅವ್ರನ್ನ ಬಿಟ್ಟು ಅವರು ದೂರ ಬರ್ತಾರೆ. ಆವಾಗ ಪೌಲನ ಅವ್ರನ್ನ ಖಂಡಿಸ್ತಾರೆ. ಯಾಕಂದ್ರೆ ಆ ಹಳೇ ಸಂಪ್ರದಾಯ ಇನ್ನೂ ಪೇತ್ರನಲ್ಲಿತ್ತು. ಏನು ಅಂದ್ರೆ ಅವರನ್ನ ಬಿಟ್ಟು, ಯಹೂದ್ಯರನ್ನ ಬಿಟ್ಟು ಬೇರೆ ಯಾರೂ ಕೂಡ ದೇವರ ಮಕ್ಕಳಿಲ್ಲ, ಅವರೆಲ್ಲ ಅನ್ಯ ಜನರು, ಅವ್ರಿಗೂ ದೇವರಿಗೂ ಸಂಬಂಧ ಇಲ್ಲ ಅಂತ ಈ ರೀತಿಯ ಒಂದು ಬೆಳವಣಿಗೆಯಲ್ಲಿ ಬಂದಂತ ಪೇತ್ರನು ಆಟೋಮೆಟಿಕ್ ಆಗಿ ಈ ಯಹೂದ್ಯರು ಬಂದಿದ ತಕ್ಷಣ ಅವ್ರನ್ನ ಪೇತ್ರನನ್ನ ಅವ್ರೇನ್ ಮಾಡ್ತಾರೆ, ಖಂಡಿಸ್ತಾರೆ ಅಥವಾ ಹೀನಾಯ ಮಾಡ್ತಾರೆ ಅಂತ ಹೇಳಿ ಪೇತ್ರನು ಅನ್ಯ ಜನರಾದ ಕ್ರೈಸ್ತರಿಂದ ದೂರ ಬರ್ತಾರೆ. ಈ ವಿಚಾರವನ್ನ ಪೌಲ್ ನೋಡಿದಾಗ ಅಲ್ಲಿ ಖಂಡನೆಯ ಮಾತುಗಳನ್ನ ಆಡ್ತಾರೆ. ಇದು ನಮ್ಗೆಲ್ರಿಗೂ ಗೊತ್ತಿದೆ. ಸೊ ಆ ರೀತಿಯಲ್ಲಿ ಇಲ್ಲೂ ಕೂಡ ಪೌಲನಿಗೆ ಯಾವ್ದನ್ನು ಮಾಡಬೇಕು, ಯಾವ್ದು ಮಾಡಬಾರ್ದು ಅನ್ನುವ ಒಂದು ಸ್ಪಷ್ಟ ಆತನಿತ್ತು ಅಂತ ಕೂಡ ನಾವು ನೋಡ್ತೀವಿ ಸಹೋದರ. ಸೊ ಈ ವಿಚಾರಗಳಲ್ಲಿ ನಾವು ಅನೇಕ ವಿಷಯಗಳನ್ನ ನಾವು ಓದ್ತಾನೆ ಇರ್ತೀವಿ. ದೇವರ ಚಿತ್ತ ಇದ್ರೆ ಮುಂದಿನ ವಾರದಲ್ಲಿ ಕೂಡ ಇದರ ಒಂದು ಅಡಿಯಲ್ಲಿ ಇನ್ನೂ ಒಂದಷ್ಟು ಮಾಹಿತಿಗಳನ್ನ ನಾವು ನೋಡಿ ಮುಂದೆ ನಮ್ಮ ಪಾಠವನ್ನ ಮುಂದುವರಿಸೋಣ. ಸೊ ದೇವರು ಈ ದಿನದಲ್ಲಿ ಈ ಒಂದು ವಿಷಯಗಳನ್ನ ತಿಳಿಸಿದ್ದಾರೆ. ಸೊ ಅಪೊಸ್ತಲರ ಕಾರ್ಯಗಳು 21ನೇ ಅಧ್ಯಾಯ 14ನೇ ವಚನದಿಂದ 21ನೇ ಅಧ್ಯಾಯ ನಾವು 26ನೇ ವಚನದಲ್ಲಿ ನಾವು ಮುಗಿಸಿದ್ದೀವಿ. ಸೊ ಇದನ್ನ ಮತ್ತೆ ನೀವು ಮೆಲುಕು ಹಾಕ್ರಿ. ಅಲ್ಲಿ ಹಿರಿಯರು ಯಾವ ರೀತಿಯ ಸಲಹೆ ಕೊಡ್ತಾರೆ, ಪೌಲನು ಅದಕ್ಕೆ ಯಾವ ರೀತಿ ಬದ್ಧರಾದರು, ಈ ಬದ್ಧರಾಗೋದ್ರಿಂದ ಸ್ವಾಮಿಗೆ ವಿರುದ್ಧವಾಗಿ ನಡ್ಕೊಂಡ್ರ ಅಥವಾ ದೇವರ ವಿರುದ್ಧವಾಗಿ ನಡೆದ್ರ, ಯಾಕೆ ಕಾಂಪ್ರಮೈಸ್ ಮಾಡಿದ್ರು ಅನ್ನೋದನ್ನ ನೀವೇನ್ ಮಾಡ್ರಿ. ಇನ್ನ ಒಂದಷ್ಟು ವಿಷಯಗಳನ್ನ ಈಗ ನಾವು ಒಂದಷ್ಟು ವಾಕ್ಯಗಳಿಂದ ಇದಕ್ಕೆ ಒಂದು ಸಮರ್ಥನೆಯನ್ನ ಕೊಟ್ವಿ, ಅಥವಾ ಯಾವ ರೀತಿ ಪೌಲನು ನಡೆದಿದ್ದು ಸರಿನೇ ಅಂತ ನಾವು ನೋಡಿದ್ವಿ. ಸೊ ಅದರಲ್ಲಿ ಇನ್ನೂ ಒಂದಷ್ಟು ಪ್ರಶ್ನೆಗಳು ಬಂದಾಗ ಅದನ್ನ ಕೂಡ ನೀವೇನ್ ಮಾಡ್ರಿ, ನಿಮ್ಮ ಪರ್ಸನಲ್ ಸ್ಟಡಿಯಲ್ಲಿ ಇದರ ವಿಚಾರವಾಗಿ ನೀವು ಹುಡುಕಿದಾಗ ಆ ಕಾರ್ಯಗಳು ನಮಗೆ ಇನ್ನೂ ಸ್ಪಷ್ಟವಾಗತ್ತೆ ಸಹೋದರಗಳೇ. ಸೊ ದೇವರು ಈ ವಾಕ್ಯಗಳನ್ನ ಈ ದಿನದಲ್ಲಿ ಆಶೀರ್ವದಿಸ್ಲಿ. ಬರುವಂತ ವಾರದಲ್ಲಿ ಕೂಡ ಇದೇ ಒಂದು ಘಟನೆಯಲ್ಲಿ ಪೌಲು ಈ ಒಂದು ವಿಚಾರವನ್ನ ಮಾಡಿದ ನಂತರ ಅವರೀಗ ದೇವಾಲಯದೊಳಗೆ ಹೋಗಿ ಅವರು ಯಜ್ಞ ಹೋಮಗಳನ್ನ ಸಮರ್ಪಣೆ ಮಾಡುವಂತ ಸಮಯ ಬಂದಾಗ ಅಲ್ಲಿ ಯಾವ ರೀತಿಯ ಗೊಂದಲ ಉಂಟಾಯಿತು ಅಂತಾನೆ ನಾವು ಇವತ್ತು ಬರುವಂತ ಒಂದು ವಾರದಲ್ಲಿ ಈ ವಿಚಾರವನ್ನ ನಾವು ನೋಡೋಣ ಸಹೋದರರೇ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಈ ಒಂದು ಕೂಟಕ್ಕೆ ಕೊನೆಯ ಪ್ರಾರ್ಥನೆಯನ್ನ